ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕೆಪಿಎಸ್ಸಿ ಕರ್ಮಕಾಂಡದ ಕುರಿತಂತೆ ನಾವು ಮಾಡ್ತಾ ಇದ್ದೀವಿ. ಹೌದು, ಬಹಳ ಮುಖ್ಯವಾಗಿ ಇವತ್ತಿನ ಜಿ ಸಂವಾದದಲ್ಲಿ ಕೆಪಿಎಸ್ಸಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾಕಂದರೆ ಇದಕ್ಕೆ ಇಡಿ ಎಂಟ್ರಿಯನ್ನು ಕೊಟ್ಟಿದೆ. ಏಕಕಾಲದಲ್ಲಿ ನಡೆದಿರುವಂಥ ದಾಳಿ, ಪರಿಶೀಲನೆಯ ಫಲಶ್ರುತಿ ಮತ್ತು ಸರ್ಕಾರದ ಜವಾಬ್ದಾರಿ, ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಕೆಪಿಎಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ಪಶು ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಅಕ್ರಮವಾದ ಜಾಡನ್ನು ಹಿಡಿದಂತಹ ಇಡಿ ಇವತ್ತು ಏಕಕಾಲದಲ್ಲಿ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುತ್ತೆ ಅನ್ನೋದಾದರೆ ಈ ಅಕ್ರಮ ಅನ್ನೋದು ಎಷ್ಟರ ಮಟ್ಟಿಗೆ ತಾಂಡವಾಡ್ತಾ ಇರ್ಬೋದು. ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ನಾವು ಒಂದು ಬದುಕನ್ನು ಕಟ್ಕೊಳ್ಬೇಕು ಮತ್ತು ಪರೀಕ್ಷೆಗೆ ಪ್ರಾಮಾಣಿಕವಾಗಿ ತಯಾರಿಯನ್ನು ಮಾಡಬೇಕು ಅನ್ನುವಂತಹ ಆಶೋತ್ತರ ಇರುತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕಿದೆ ಈ ಅಕ್ರಮ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ರಾಜ್ಯದ 8 ಜಿಲ್ಲೆಗಳಲ್ಲಿ ದಾಳಿಯನ್ನು ನಡೆಸಿರುವುದು. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್, ಹಾಲಿ ಸದಸ್ಯೆ ಶಾಂತಾ ಹೊಸಮನಿ ಸೇರಿದ ಹಾಗೆ ಹಲವರ ಮನೆ ಹಾಗೂ ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಲಂಚ ಹಾಗೂ ಅಕ್ರಮ ಹಣ ವರ್ಗಾವಣೆ ಆರೋಪದ ತನಿಖೆ ಇದು. ಬಹಳ ಮುಖ್ಯವಾಗಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಬೃಹತ್ ನೇಮಕಾತಿ ಅಕ್ರಮದ ಜಾಡನ್ನು ಹಿಡಿದು ಹೊರಟಿದೆ ಇಡಿ. ನೋಡಿ, ರಾಜ್ಯದ ಇತಿಹಾಸದಲ್ಲೇ ಇದನ್ನು ಉಲ್ಲೇಖ ಮಾಡಲೇಬೇಕು ನಾನು. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಕೇಂದ್ರ ಕಚೇರಿ ಸೇರಿದ ಹಾಗೆ ರಾಜ್ಯದ 8 ಜಿಲ್ಲೆಗಳ 20 ಸ್ಥಳಗಳಲ್ಲಿ ಆಗಿರುವಂತಹ ದಾಳಿ ಅದು. ಎಲ್ಲೆಲ್ಲಿ? ಬೆಂಗಳೂರು, ಕಲಬುರಗಿ, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಬೆಳಗಾವಿ. ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿಲ್ಲ. ಪಶು ಸಂಗೋಪನಾ ಇಲಾಖೆಯ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಗಂಭೀರ ಆರೋಪ ಕೇಳಿಬಂದಿರುತ್ತೆ. ಪ್ರತಿ ಹುದ್ದೆಗೆ 70ರಿಂದ 80 ಲಕ್ಷ ರೂಪಾಯಿ ಅಂದರೆ ಯೋಚನೆ ಮಾಡಬೇಕು ಭ್ರಷ್ಟಾಚಾರ ಅನ್ನೋದು ಯಾವ ಮಟ್ಟಕ್ಕೆ ತಾಂಡವಾಡ್ತಾ ಇದೆ ಅಂತ. ಹೌದು, ಈ ಅಖಾಡಕ್ಕೆ ಈಗ ಎಂಟ್ರಿಯನ್ನು ಇಡಿ ಕೊಟ್ಟಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಇಡಿ ದಾಳಿ ಮುಂದುವರೆದಿದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಸೇರಿದಂತಹ ಆಸ್ತಿಗಳಿರ್ಬೋದು ಮತ್ತು ಕೆಪಿಎಸ್ಸಿ ಕಚೇರಿ ಕೂಡ ಇರ್ಬೋದು, ಇಲ್ಲೂ ಕೂಡ ದಾಳಿ ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆ. ಇದರ ನಡುವೆ ಮತ್ತೆ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಆದೇಶ ಇತ್ತು, ಅದನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಇದನ್ನು ಗಮನಿಸಬೇಕು. ಅಲ್ಲ, ಇದು ಯಾವ ನ್ಯಾಯ ಅಂತ? ಅಲ್ಲೇನೋ ಭ್ರಷ್ಟಾಚಾರ ಆಗ್ತಾ ಇದೆ, ಆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಆಗಬೇಕು, ತಲೆದಂಡ ಆಗಬೇಕು, ಇನ್ನೆಂದೂ ಕೂಡ ಅಂಥ ಅಕ್ರಮಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದಾದರೆ ಮತ್ತೆ ಅಧ್ಯಕ್ಷನಾಗಿ ನೇಮಿಸುವಂತೆ ಆದೇಶ ಬರುತ್ತೆ ಅಂದರೆ ಇದಕ್ಕಿಂತ ಹೀನಾಯ ಮತ್ತೊಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೋರ್ಟ್ ಇಂಟರ್ಫಿಯರೆನ್ಸ್ ಆಗಿದೆ. ಕೋರ್ಟ್ ಹೇಳಿದೆ ಆದೇಶವನ್ನು ರದ್ದು ಮಾಡುವಂತೆ. ಇದೆಲ್ಲದರ ಜೊತೆಗೆ ನೀವು ಗಮನಿಸಬಹುದು, ಹಾಗಾದರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತ ತಗೊಳ್ತಾರೆ? ನಾನು ಇದನ್ನು ಉಲ್ಲೇಖ ಮಾಡಲೇಬೇಕು. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಸಿಡಿದೆದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡರು. ರಾಜ್ಯದಲ್ಲಿ ಆ ಮಟ್ಟದ ಹೋರಾಟವನ್ನು ಮಾಡಲಾಗುತ್ತಾ? ಈ ಕೆಪಿಎಸ್ಸಿ ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಯಾವ ಸ್ಟ್ಯಾಂಡ್ ರಾಜ್ಯದಲ್ಲಿದೆ? ಸರ್ಕಾರ ಯಾವ ಕ್ರಮಕ್ಕೆ ಮುಂದಾಗುತ್ತೆ? ಎಲ್ಲ ಆಯಾಮದಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡಲೇಬೇಕಾಗಿದೆ. ಆ್ಯಂಡ್ ಬೇರು ಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇಂಥ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವೇ ಇಲ್ವಾ? ಹಾಗಾದರೆ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೀವು ಗಮನಿಸಬಹುದು, ತಳಮಟ್ಟದಿಂದ ಬೇರೂರ್ಬಿಟ್ಟಿದೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗುವಂತಹ ಅಕ್ರಮಗಳು. ಸೊ ಹಾಗಾಗಿ ಇವಾಗ ಇಡಿ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ, ಯಾಕಂದರೆ ಯು ಜಸ್ಟ್ ರಿಕಾಲ್, ಒಂದು ಹುದ್ದೆಗೆ 70ರಿಂದ 80 ಲಕ್ಷ ರೂಪಾಯಿ ಅಂದರೆ ಏನು ಹೇಳಬೇಕೇನು? ನೇಮಕಾತಿಗಳಾಗ್ತಾ ಇದೆಯಾ, ಅಕ್ರಮ ಆಗ್ತಾ ಇದೆಯಾ, ಅಕ್ರಮ ತಾಂಡವಾಡ್ತಾ ಇದೆಯಾ? ಅರ್ಹ ಅಭ್ಯರ್ಥಿಗಳನ್ನು ಕಡೆಗಣಿಸಿ ಹಣ ನೀಡಿದವರಿಂದ ಕೋಟ್ಯಾಂತರ ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾರೆ ಅನ್ನೋದಾದರೆ ಇದಕ್ಕಿಂತ ಮತ್ತೊಂದು ದೌರ್ಭಾಗ್ಯ ಇಲ್ಲ. ಇನ್ನು ಪರೀಕ್ಷೆಗೆ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಪರೀಕ್ಷೆ ಮುಗಿದ ನಂತರ OMR ಶೀಟ್ಗಳನ್ನು ತಿದ್ದಿ ಅಕ್ರಮವಾಗಿ ಅಂಕ ಹಂಚ್ತಾರೆ ಅನ್ನೋದಾದರೆ ಯೋಚನೆ ಮಾಡಿ. KPSC ಕರ್ಮಕಾಂಡ ಅಂತ ಯಾಕೆ ನಾವು ಕರಿತೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು.
ಕೆಪಿಎಸ್ಸಿ ಸದಸ್ಯರು ಹಾಗೂ ಪ್ರಭಾವಿ ಅಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಶಿವಶಂಕರಪ್ಪನವರಂತೂ ತಮಗಿದ್ದ ಅಧಿಕಾರವನ್ನು ಸ್ವಬಳಕೆ ಮಾಡ್ಕೊಂಬಿಟ್ಟಿದ್ದಾರೆ ತಮ್ಮ ಪುತ್ರಿಯರ ಕೆಲಸ ಕೊಡಿಸೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ನಾನು ಅದನ್ನು ಹೇಳ್ತಾ ಹೋಗೋದಾದರೆ, ವಂಚನೆಗೆ ಒಳಗಾದಂಥ ಅಭ್ಯರ್ಥಿಗಳು ಲಂಚದ ಬೇಡಿಕೆಯ ಆಡಿಯೋ ಸಾಕ್ಷ್ಯಾಧಾರಗಳೊಂದಿಗೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ನೋಡಿ, ಇಂಥ ವಿಷಯಗಳಲ್ಲಿ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನಾಗುತ್ತೆ ಅದನ್ನು ಹೇಳ್ಬಿಡ್ತಾರೆ. ಯಾರ ಮೇಲೆ ಗೂಬೆ ಕೂರಿಸ್ಬೋದು ಅದನ್ನು ಮಾಡಿಬಿಡ್ತಾರೆ. ಆ ನಿಟ್ಟಿನಲ್ಲಿ ಕೆಲವೊಂದು ಆಡಿಯೋ ಸಾಕ್ಷಿಗಳನ್ನು ಒದಗಿಸ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಸಿಚುವೇಷ್ನಲ್ ಎವಿಡೆನ್ಸ್ ಅಂತ ಹೇಳ್ತಾರಲ್ಲ, ಅಂಥ ಸಿಚುವೇಷ್ನಲ್ ಎವಿಡೆನ್ಸ್ಗಳನ್ನು ಒದಗಿಸಿದ ಪರಿಣಾಮ ಇದು ಗಂಭೀರ ರೂಪವನ್ನು ಪಡ್ಕೊಳ್ಳುತ್ತೆ. ರಾಜ್ಯದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ, 4 FIRಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರ ಪ್ರಕರಣವನ್ನು CID ತನಿಖೆಗೆ ವಹಿಸಿತ್ತು. ಆದರೆ ಈ ಹಗರಣದಲ್ಲಿ ನೂರಾರು ಕೋಟಿ ವ್ಯವಹಾರ ಆಗಿರೋದ್ರಿಂದಾಗಿ ಮನಿ ಲಾಂಡರಿಂಗ್ ಅಂತ ಬರುತ್ತೆ. ಏನಿದು ಮನಿ ಲಾಂಡರಿಂಗ್? ಮನಿ ಲಾಂಡರಿಂಗ್ ಅಂತ ಬಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಅಂತ ಬರುತ್ತೆ. ಇಡಿ ಯಾಕೆ ಎಂಟ್ರಿ ಕೊಟ್ಟಿದೆ ಅಂತ ನೀವು ಅಂದ್ಕೋಬೋದು. ಸಹಜವಾಗಿ ಇಂಥ ಯಾವುದೇ ಪ್ರಕರಣಗಳು ರಾಜಕೀಯ ರೂಪವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ, ಈಗ ನೋಡಿ KPSC, ಕರ್ನಾಟಕ, ಇಡಿ ಎಂಟ್ರಿ ಅಂದಾಗ ಡೆಫಿನೆಟ್ಲಿ ಕಾಂಗ್ರೆಸ್ನವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ರಾಜಕೀಯ ಪ್ರಭಾವ, ಇಡಿ ಯಾಕೆ ಬರುತ್ತೆ, ಈ ಥರದೊಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಮಾಡದೆಯೂ ಇರಬಹುದು. ನಾವು ಇಡಿಯನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ಬೋದು. ಬಟ್ ನಾವೊಂದು ಅರ್ಥ ಮಾಡ್ಕೋಬೇಕು, ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂದರೆ ನೂರಾರು ಕೋಟಿಗಳ ವ್ಯವಹಾರ ಆದಾಗ, ಮತ್ತು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಒಳಗೆ ಬರುತ್ತೆ. ಇದೊಂದು ಆ್ಯಕ್ಟ್ ಇದೆ, PMLA ಅಂತ ಹೇಳಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಅಂದರೆ ಹಣದ ಸಂಗ್ರಹಣೆ ಅಂತ ಆಗುತ್ತೆ. ಸೊ ಅದರ ಕಾಯ್ದೆಯಡಿ ಕೇಸ್ ದಾಖಲಿಸ್ಕೊಂಡು ಇಡಿ ಕೂಡ ತನಿಖೆಯನ್ನು ನಡೆಸ್ತಾ ಇರೋದು. ಹೌದು. ಸೊ ಬಹಳ ಮುಖ್ಯವಾಗಿ ಇಂಥ ಪ್ರಕರಣದಲ್ಲಿ ಹಾಗಾದರೆ ಸರ್ಕಾರದ ಸ್ಟ್ಯಾಂಡ್ ಏನು? ಬೇರು ಮಟ್ಟದಿಂದ ಇಂಥ ಅಕ್ರಮಗಳನ್ನು ಕಿತ್ತೊಗೆಯೋದಕ್ಕೆ, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ, ಅಭ್ಯರ್ಥಿಗಳು ನ್ಯಾಯಯುತವಾಗಿ ಕೆಲಸವನ್ನು ಪಡ್ಕೊಳ್ಳೋದಕ್ಕೆ ಹಾಗಾದರೆ ಸರ್ಕಾರ ಯಾವ ಕ್ರಮಕ್ಕೆ ಮುಂದಾಗುತ್ತೆ? ಈ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದನ್ನೆಲ್ಲ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಬಸವರಾಜ್ ಮುದಿಗೌಡರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. KPSC ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿದೆ, ಪರಿಶೀಲನೆ ನಡೀತಾ ಇದೆ. ಕರ್ಮಕಾಂಡ ಮತ್ತು ಇಡಿ ಏನು ಹೇಳ್ತೀರಾ? ನಿಮ್ಮ ರಿಯಾಕ್ಷನ್ ಏನು? ಇಡಿ ವಿಚಾರ ಇದೊಂದು ಐ ಥಿಂಕ್ ಅದರದ್ದೇ ಒಂದು ಸಪ್ರೇಟ್ ಆಗಿ ನಾವು ಡಿಸ್ಕಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಬಿಕಾಸ್ ಅದ್ರ ಹಿಂದೆ ಏನಿದೆ ಅನ್ನೋದು ಈಸ್ ಅನದರ್ ಥಿಂಗ್. ಈ ಕರ್ಮಕಾಂಡ ಅಂತ ಮಾತಾಡೋದಾದ್ರೆ, ಈಗ KPSC ಮೂಲ ಉದ್ದೇಶ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ, ಕರ್ನಾಟಕ ಸರ್ಕಾರ ನಡೆಸಲಿಕ್ಕೆ ಬೇಕಾದಂಥ ಉನ್ನತ ಅಧಿಕಾರಿಗಳು, ದೇ ಆರ್ ವೆರಿ ನೆಕ್ಸ್ಟ್ ಟು IAS ಅಂದರೆ KS ಆಫೀಸರ್ಗಳನ್ನು ರಿಕ್ರೂಟ್ ಮಾಡುವಂಥ ಒಂದು ಮೇನ್ ಕೆಲಸ ಇರೋದು KPSCಗೆ. ಸೆಂಟ್ರಲ್ ಅಂದರೆ IAS ಆಫೀಸರ್ಗಳು UPSCಯಲ್ಲಿ ಆಗ್ತಾರೆ, ಇಲ್ಲಿ KPSC ಆಗುತ್ತೆ. ಇದರದ್ದು ಒಂದು ವಿಚಿತ್ರ ಕಾನ್ಸ್ಟಿಟ್ಯೂಷನ್ ಇದೆ. ಆರ್ಟಿಕಲ್ 315ನಲ್ಲಿ KPSC ಫಾರ್ಮ್ ಆಗಿದ್ದು. ಕರ್ನಾಟಕ ಇದೇನು ಸೆಲೆಕ್ಷನ್ ಕಮಿಷನ್ ಇದೆ, ಅದು ಯಾವುದೇ ಅಥಾರಿಟಿಗೆ ರಿಪೋರ್ಟ್ ಮಾಡಲ್ಲ. ಅದೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಓಕೆ, ಅಂದರೆ ಅದೇ ಲಾಭ ಆಯ್ತೇನೋ. KPSC ಚೇರ್ಮನ್ ಒಂಥರ ಸುಪ್ರೀಂ ಪವರ್ ಇದ್ದಂಗೆ. ಓಕೆ, ಗಾಟ್ ಇಟ್. ಓಕೆ, ನಂಬರ್ 1. ನಂಬರ್ 2, ಆದರೆ ನಾವು ನೋಡ್ತಾ ಬಂದಂಗೆ ಪ್ರತಿಯೊಂದು ಚೇರ್ಮನ್ನಿನ ಅಪಾಯಿಂಟ್ಮೆಂಟಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟು, ಪೊಲಿಟಿಕಲ್ ಹಸ್ತಕ್ಷೇಪ, ಆಮೇಲೆ ಅವ್ರು ಮಾಡಿರೋ ತಪ್ಪಿನಲ್ಲಿ ಅವರನ್ನು ಉಳಿಸೋಕ್ಕೆ ಪೊಲಿಟಿಕಲ್ ಪಾರ್ಟಿಗಳಾಗಲಿ ಸರ್ಕಾರಗಳಾಗಲಿ ತೊಡಗಿಕೊಳ್ಳೋದು ನೋಡಿದಾಗ ಇದು ನಿಜವಾಗ್ಲೂ ಇಂಡಿಪೆಂಡೆಂಟ್ ಬಾಡಿನಾ ಒಂದು ಪ್ರಶ್ನೆ ಬರುತ್ತೆ. ಮಾಡಿರೋ ಉದ್ದೇಶ KPSCದು ಸರಿಯಾಗೇ ಇತ್ತು, ಆದರೆ ಹಲವಾರು ಏನು ಈ ಉದ್ದೇಶಗಳಲ್ಲಿ ಯಾವ ವಿಫಲ ಆಗ್ತಾ ಹೋಗ್ತವೆ ಸರ್ಕಾರಿ ಮೆಕ್ಯಾನಿಸಮ್ಗಳಲ್ಲಿ, ಅದರಲ್ಲಿ KPSCದು ಒಂದು ದೊಡ್ಡ ಕೈವಾಡ ಇದೆ. ನೀವು ಯಾಕಂದರೆ ಹೆಸರುಗಳನ್ನು KPSC ಚೇರ್ಮನ್ ಆಗಿರೋರು ನೋಡಿದ್ರಲ್ಲಿ ಅತ್ಯಂತ ಭ್ರಷ್ಟರು ಅನ್ನೋ ಹೆಸರುಗಳೇ ನಿಮ್ಗೆ ಅದರಲ್ಲಿ ಕಂಡು ಬರೋದು. ಅದು HN ಕೃಷ್ಣ ಇರ್ಬೋದು, ಗೋನಾಳ್ ಭೀಮಪ್ಪ ಇರ್ಬೋದು, ಶ್ಯಾಮ್ ಭಟ್ರು ಇರ್ಬೋದು. ಅವ್ರು ಇಲ್ಲಿ ಬೇಡ ಅಂತ ಅವ್ರು ಎಲ್ಲೇ ಹೋಗ್ಲಿ, ಅವ್ರು ಮಾಡೋದು ಭ್ರಷ್ಟಾಚಾರ ಬಿಟ್ಟು ಮತ್ತೆ ಇನ್ನೇನೂ ಮಾಡಲ್ಲ. ಆದರೆ ಹಾಗಾಗಿ ಅವರು ಪೊಲಿಟಿಕಲ್ ಸರ್ಕಲಲ್ಲಿ ತುಂಬ ಪ್ರಿಯರು, ಜನರಿಗೆ ಅತ್ಯಂತ ವೈರಿ ಅಂಥವ್ರಿಗೆ ಇವರು
ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಟ್ಟು ಸತ್ಕಾರ ಮಾಡ್ತಾರೆ. ಈಗ ಇರುವಂಥ ಶಿವಶಂಕರಪ್ಪರು ಅವ್ರು ಇರ್ಬೋದು, ಅವ್ರು ಮಾಡಿರುವಂಥ ಕೆಲಸಗಳು ಯಾವ ತಳಮಟ್ಟಕ್ಕೆ ಇಳಿದಿದೆ ಅಂತ ಅಂದರೆ ಅಟ್ಲೀಸ್ಟ್ ನೀವು ಏನು ಅಂತಾದರೂ ನಿಮಗೆ ಒಂದು ಹುದ್ದೆ ಏನು ಕೊಟ್ಟಿದೆ, ಯು ಗಿವನ್ ಅ ಕಾನ್ಸ್ಟಿಟ್ಯೂಷನಲ್ ಪವರ್, ಯು ಆರ್ ಆಸ್ ಗುಡ್ ಆಸ್ ಅ ಪ್ರೆಸಿಡೆಂಟ್, ಯು ಆರ್ ಆಸ್ ಗುಡ್ ಆಸ್ ಒನ್ ಎಲೆಕ್ಷನ್ ಕಮಿಷನ್, ಯು ಆರ್ ಆಸ್ ಗುಡ್ ಆಸ್ ಅ ಎನಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಆ ಹುದ್ದೆಗೆ ತಕ್ಕಂತೆ ನಡ್ಕೊಳ್ಳುವಂಥ ಒಂದು ಗಂಭೀರ್ಯತೆನೂ ಇಲ್ಲಾರ್ದವ್ರಿಗೆ ನಾವಲ್ಲಿ ಚೇರ್ಮನ್ ಮಾಡಿ ಕುಂದಿರಿಸಿದಾಗ ಈ ಥರ ಕೆಲಸಗಳು ನಡೀತಾ ಇದೆ. ಆ್ಯಂಡ್ ಇದನ್ನು ನಾವು KPSCಗೆ ಇವಾಗ ಆಗಿರೋದೇನೋ ಒಂದು ಸ್ಕ್ಯಾಮ್ ಇದೆ, ಇದು ಹೊಸದೇನಲ್ಲ. ಹೌದು, ಹಿಸ್ಟ್ರಿ ಟು ದ KPS. ಈ ಎಲ್ಲ ವಿಚಾರಗಳನ್ನು ನಾವು ನೋಡ್ತಾ ಹೋದಂಗೆ 99 KS ಅಪಾಯಿಂಟ್ಮೆಂಟಲ್ಲಿ ಸ್ಕ್ಯಾಂಡಲ್ ಆಗಿತ್ತು. ಆವಾಗ HN ಕೃಷ್ಣ ಅವರು ಅದರ ಹಿಂದೆ ಇದ್ದಂಥವ್ರು ಅಂತ ಅವ್ರ ಮೇಲೆ ಒಂದು ವಿಚಾರಣೆ ನಡೀತು. ಆದರೆ ಅದರಿಂದ ಮುಂದೇನಾಯಿತು ಇನ್ನೂವರೆಗೂ ಅದೊಂದು ಪ್ರಶ್ನೆ ಚಿಹ್ನೆ ಇದೆ. 2011ರಲ್ಲಿ ಗೋನಾಳ್ ಭೀಮಪ್ಪ ಅವರಿದ್ದರು, ಅವರು KSಗಳನ್ನೆಲ್ಲ ತಗೊಂಡು IAS ಮಾಡಿದರು. ಅದಕ್ಕೆ ಸಾರಾಸಗಟವಾಗಿ ಭ್ರಷ್ಟಾಚಾರ ನಡೆದಿತ್ತು, ಕೋಟ್ಯಾಂತರ ರು ವ್ಯವಹಾರ ನಡೆದಿತ್ತು. ಅದನ್ನು ಈ 2025ರಲ್ಲಿ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಹಾಕೋದು ಬೇಡ, ಅವ್ರನ್ನೆಲ್ಲರೂ ಡ್ರಾಪ್ ಮಾಡೋಣ ಅಂತ ಒಂದು ನಿರ್ಧಾರ ತಗೊಳ್ಳುತ್ತೆ. ಯಾಕೆ? ಹೌದು, ಯಾವ ಕಾರಣಕ್ಕೆ ಶೇರ್ ಹೋಗುತ್ತೋ ಅಥವಾ ಇವ್ರ ಹೆಸರುಗಳು ಆಚೆ ಬರ್ತಾವೋ ಅಥವಾ ಅಲ್ಲಿ ಇನ್ನೇನೇನೋ ಅವ್ಯವಹಾರಗಳು ನಡೆದಿದೆಯೋ. ಸೊ KPSC ಮೇಲೆ ಮುಂದೆ 2014ರಲ್ಲಿ ಮತ್ತೆ ಸ್ಕ್ಯಾಮ್ ಆಗುತ್ತೆ, 98ರಲ್ಲಿ ಸ್ಕ್ಯಾಮ್ ಆಗುತ್ತೆ, 99ರಲ್ಲಿ ಸ್ಕ್ಯಾಮ್ ಆಗುತ್ತೆ. ಸೊ ಪ್ರಾಕ್ಟಿಕಲಿ ಪ್ರತಿ ರಿಕ್ರೂಟ್ಮೆಂಟಲ್ಲೂ ಅಲ್ಲಿ ನಡೆದಿರೋದು ಸ್ಕ್ಯಾಮ್ ಬಿಟ್ಟರೆ ಇನ್ನೇನೂ ಅಲ್ಲಿ ನಡೀತಾ ಇಲ್ಲ. ಸಿಂಪಲ್ ಸೊಲ್ಯೂಷನ್ ಇಸ್ KPSCಯ ಟೈಮ್ ಮುಗಿದೋಗಿದೆ, ಅದನ್ನು ಕ್ಲೋಸ್ ಮಾಡಬೇಕು. ಓಕೆ, ದರ್ ಇಸ್ ನೋ ವೇ, ಬಿಕಾಸ್ ಏನು ಸಾಧಿಸ್ತಾ ಇದೆ ಅದನ್ನು ಇಟ್ಕೊಂಡು ಆಕ್ಷನ್ ಮಾಡಿಬಿಡಿ. KS ಪೊಸಿಷನ್ಗಳನ್ನು ಸರ್ಕಾರ ಆಕ್ಷನ್ ಮಾಡಿಬಿಡ್ಲಿ, ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಇರ್ಲಿ, ಸರ್ಕಾರಕ್ಕೆ ಒಂದಿಷ್ಟು ದುಡ್ಡು ಆದ್ರೂ ಬರುತ್ತೆ. ಅದೇ ತಾನೇ ನಡೀತಾ ಇರೋದಲ್ಲಿ. ಇವತ್ತು ಫೋನ್ ಮಾಡ್ಬಿಟ್ಟು ನೀವು ಹೇಳ್ತಾ ಇದ್ರ 70,000 ಕೊಡಿ, 80 ಲಕ್ಷ ಕೊಡಿ, 90 ಲಕ್ಷ ಕೊಡಿ, ಯಾರು ರೇಟ್ ಜಾಸ್ತಿ ಕೊಟ್ಟವ್ರಿಗೆ ಅಂತ ಅಂದ್ಮೇಲೆ ಅದನ್ನ ಓಪನ್ ಆಕ್ಷನ್ ಮಾಡ್ಬಿಡಿ. ಈ ಪೋರ್ಟಲ್ ಇದೆ ಆಕ್ಷನ್ ಮಾಡಕ್ಕೆ ಕರ್ನಾಟಕ ಸರ್ಕಾರದ ಹತ್ರ, KS ಆಫೀಸರ್ ಇದೆ, ಅಲ್ಲಿ ಹಾಕ್ಬಿಡ್ರಪ್ಪ, ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹಾಕ್ಬಿಟ್ರೆ ಅಲ್ಲಿ ಕೆಲಸ ಮುಗುತ್ತೆ. KPSC ಹಾಕ್ಬೇಕು. ರೈಟ್, ವೆರಿ ನೈಸ್. ಮಾತಾಡ್ತೀನಿ ನಿಮ್ಮ ಜೊತೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಆಯಿಷಾ ಫರ್ಜಾನಾ ಜಾಯ್ನ್ ಆಗಿದ್ದಾರೆ, ನಮಸ್ಕಾರ. ನಮಸ್ತೆ. ಇನ್ನು JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ಗೌಡ ಕೂಡ ಜಾಯ್ನ್ ಆಗಿದ್ದಾರೆ, ನಮಸ್ಕಾರ. ನಮಸ್ತೆ. ಆಯಿಷಾ ಅವರೇ, KPSC ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿಗೆ ಮುಗಿಸೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಅನ್ನೋದು ಬೇರೂರ್ಬಿಟ್ಟಿದೆ. ಬಟ್ ನೀವು ಸರ್ಕಾರದ ವಕ್ತಾರರಾಗಿರೋದ್ರಿಂದಾಗಿ ಸರ್ಕಾರದ ಜವಾಬ್ದಾರಿ ಬಗ್ಗೆ ಹೇಳಿ. ವಿದ್ಯಾರ್ಥಿಗಳು, ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಅವರ ಲಾಸ್ಟ್ ಪಾಯಿಂಟನ್ನು ನಾನು ರೈಸ್ ಮಾಡ್ತೀನಿ. ಓಪನಾಗಿ ಹೇಳಿಬಿಡಿ, 70-80 ಲಕ್ಷ ಅನ್ನೋದಾದರೆ ಯಾಕೆ ಈ ಹೈಡ್ರಾಮಾಗಳು, ಎಕ್ಸಾಮ್ ಅಂತೆ, ರಿಸಲ್ಟ್ ಅನೌನ್ಸ್ ಅಂತೆ, ಈ ಥರದ್ದೆಲ್ಲ ಡ್ರಾಮಾಗಳು ಯಾಕೆ ಅನ್ನೋದು ವಿಚ್ ಇಸ್ ಅಕ್ಸೆಪ್ಟ್, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಇಂಥ ಡೆವಲಪ್ಮೆಂಟ್ಸ್ ನೋಡಿದಾಗ. ಮೇಡಮ್ ನಮಸ್ತೆ. ನಿಮ್ಮ ಈ ಒಂದು ಮಾತುಗಳನ್ನು ಕೇಳುವಾಗ ನಾನು ಒಂದು ಭಾವಲೋಕಕ್ಕೆ ಒಂದು ಹಿಂದೆ ಒಂದು ನನಗೆ ಮನಸ್ಸಿಗೆ ನೆನಪು ಬಂತು. ಇದು 2015 ಬ್ಯಾಚಲ್ಲಿ ಮೇಡಮ್ ನಾವು ಇಂಟರ್ವ್ಯೂಗೆ ಹೋದಾಗ ಒಂದು ಸ್ವಲ್ಪ ಹೆಣ್ಮಕ್ಳು ನಾವು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದಾಗ ಅಯ್ಯೋ ದೊಡ್ಡ ಮಿಲಿಟರಿ ಸಿಸ್ಟಮೇ ಬಂದು ನಿಂತಂಗೆ ನಮ್ಮನ್ನು ಆ ಕಡೆ ನೋಡಂಗಿಲ್ಲ, ಈ ಕಡೆ ನೋಡಂಗಿಲ್ಲ, ಅದು ಇವಾಗ ಹೋಗಂಗಿಲ್ಲ, ಆಮೇಲೆ ಹೋಗಬೇಕು, ಬಿಡಲೇ ಇಲ್ಲ. ಕೊನೆಗೆ 2 ಮಂದಿ ಆ ಕಡೆ ಈ ಕಡೆ ಸೆಕ್ಯೂರಿಟಿ ನಿಂತು ಹಿಂಗೆ ಹೋಗಿ ನೀವು ಲೆಫ್ಟ್ ನೋಡಂಗಿಲ್ಲ, ರೈಟ್ ನೋಡಂಗಿಲ್ಲ. ಯಪ್ಪ ಏನು ಭಯ ಭಕ್ತಿ ಇವ್ರದ್ದು. ಆದರೆ ಮಾಡಿರೋ ಕೆಲಸಗಳು ಇವರೆಲ್ಲ ಮೇಡಮ್. ನಾನು ಹೇಳೋದು ಇಲ್ಲಿ ಬರೇ ನಾವು ಏನು ಹೇಳ್ತೀವಿ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ಆಕ್ಷನ್ ಹಾಕ್ಬೇಕಿದೆಲ್ಲ ಹೇಳ್ತೀವಲ್ಲ. ಆದರೆ ಈ KPSC ಅನ್ನುವಂಥದ್ದು ಕರ್ನಾಟಕದ ರಾಜ್ಯದ ಏನು ಮಂತ್ರಿಮಂಡಲಕ್ಕೆ ಕಾರ್ಯಾಂಗದ ಸಹಾಯ ಇರಬೇಕಲ್ವಾ, ಅದರ ಪಡೆಗಳನ್ನು ಸಿದ್ಧಪಡಿಸುವಂತಹ ಫ್ಯಾಕ್ಟ್ರಿ ಅದು. ಅದಕ್ಕೆ ಇದು ಈ ರೀತಿ ಇದು ಮಾಡ್ತಾ ಇದೆ ಅಂದರೆ ಕರ್ನಾಟಕದ ಆಡಳಿತ ಯಂತ್ರ ಯಾವ ರೀತಿ ಇವರು ಕಣ್ಣ ಕೊರಕನ ಹುಳು ಗೆದ್ದಲ ಹುಳು ಇಡೀ ಮರನ ಇದು ಮಾಡುತ್ತಲ್ಲ, ಅದೇ ರೀತಿ ಇವರು ಯಾವ ರೀತಿ ಇದು ಕೊರಿತಾ ಇದ್ದಾರೆ ಅಂತ ನೀವು ಅದು ಯೋಚನೆ ಮಾಡಬೇಕು.
ಇನ್ನೊಂದು ಹೇಳಿದ್ರಿ 70 ಲಕ್ಷ 80 ಲಕ್ಷ ಅಂತ. ನಾವೆಲ್ಲ ತುಂಬಾ ಹಿಂದೆ ಇದೀವಿ, ಅಪ್ಡೇಟೆಡ್ ಇಲ್ಲ. 70 ಲಕ್ಷ 80 ಲಕ್ಷ ಈ ಜಸ್ಟ್ ಇಲ್ಲ ಮೇಡಮ್. ಈ ಅಗ್ರಿಕಲ್ಚರ್ ಇದು ಏನಿದೆಯಲ್ಲ, ವೆಟರ್ನರಿ ಎಕ್ಸಾಮು, ಅದು AEE, ಅದಕ್ಕೆ ಮಾತ್ರ 70-80 ಲಕ್ಷ. 70-80 ಲಕ್ಷ ಯಾವುದೂ ಇಲ್ಲ. ನಮ್ಮ ಜಮಾನಕ್ಕೆ 2015 ಬ್ಯಾಚ್ 1 ಕೋಟಿ ಇತ್ತು, ಆವಾಗ 1 ಕೋಟಿ ನಡೀತಾ ಇತ್ತು. ಇವಾಗ ಮೆಂಬರ್ಗಳದು 2-3 ಕೋಟಿ ಆದರೆ ಚೇರ್ಮನ್ಗಳದ್ದು 5 ಕೋಟಿ. ಇದು ಎಲ್ರಿಗೂ ಗೊತ್ತಿರಲಿ. ಇದು ರೇಟ್, ಇದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಅದ್ರೊಳಗಡೆ ಎಲ್ಲ ಸಿಕ್ಕಾಕೊಂಡವರೆಲ್ಲ ಇದ್ದಾರೆ, ಅಂದ್ರೆ ಅದರ ಕದಾ ಕಾಯುವವರು ಇದ್ದಾರೆ. ಹಾಗಾಗಿ 70 ಲಕ್ಷ 80 ಲಕ್ಷ ಅಂತ ಹೇಳ್ಬಿಟ್ಟು KPSC ಅವರ ಮರ್ಯಾದೆ ಕಳಿಬೇಡಿ ನೀವು. ಅವರ ಸ್ಟ್ಯಾಂಡರ್ಡ್ ತುಂಬಾ ಹೈ ಇದೆ, ಲೆವೆಲ್ ಬೇರೆ ಇದೆ. ಮತ್ತೆ ಇನ್ನೊಂದು, ಮೊದಲು ಮೇಡಮ್ ಒಂದು ನಾನು ಅಂದ್ಕೊಳ್ಳೋದು, ಮೊದಲು ಒಂದು ಪರ್ಸೆಂಟೇಜ್ ಇತ್ತಂತೆ. 20% ಹಿಂಗೆ ಮಾಡೋಣ, ನುಂಗಿ ನೀರು ಕುಡಿಯೋಣ, 80% ಒಳ್ಳೇದು ಮಾಡೋಣ, ಅಥವಾ ಪರ್ಸೆಂಟೇಜ್ ಅಲ್ಲಿ ಒಂದು ಸ್ವಲ್ಪ ಇದಿತ್ತು. ಇತ್ತೀಚೆಗೆ ನಡೀತಾ ಇರುವಂತದ್ದು, ಇವ್ರು ಎಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮೇಡಮ್, ಇವರು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಅಟ್ಲೀಸ್ಟ್ ಒಂದು ಬೇಸಿಕ್ ನ್ಯಾಯ, ತತ್ವ, ಎಥಿಕ್ಸ್ ಅಂತ ಇರಲ್ವಾ? ಅಟ್ಲೀಸ್ಟ್ ಇಷ್ಟು ಮಕ್ಕಳಿಗಾದ್ರೂ ಒಳ್ಳೇದು ಮಾಡೋಣ, ಇನ್ನೂ ಏನೋ ನನ್ನ ಹಣೆ ಬರ ತಿಂದು ತೆಗೋದು ಇದ್ದೇ ಇದೆ ಅಂತ, ಅದು ಯಾವುದು ಇಲ್ದೇನೆ ಟಾಪ್ ಗೋಲ್ಡ್ ಮೆರಿಟ್ ವಿದ್ಯಾರ್ಥಿಗಳಿಗೆಲ್ಲ 280-300 ಮಾರ್ಕ್ ಅವರೆಲ್ಲ ಬಂದು ನಮ್ಮ ಹತ್ರ ಅಳೋದು. ಉಳಿದವ್ರಿಗೆಲ್ಲ ಏನು ದಡ್ಡನ ಮೂರ್ಖ ಶಿಖಾಮಣಿಗಳೆಲ್ಲ ಅಲ್ಲಿ 480-500 ತಗೊಳ್ಳೋದು. ಮೆಂಬರ್ಗಳು ಕೇಳಿದ್ರೆ ಹೇಳೋದು, ಅಯ್ಯೋ ಎಲ್ಲರೂ ತುಂಬಾ ಈ ಸಲ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾವೆಲ್ಲ ಮಂಗನ ತರ ಮುಖ ನೋಡ್ಕೊಂಡು ಬರೋದು. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು, ಇಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ನೀವಿನ್ನು SA ನಲ್ಲಿ ಒಳ್ಳೆ ಜಾಸ್ತಿ ತಗೋಬೇಕು, ನೀವಿನ್ನು ಎಥಿಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಇದು ಮಾಕ್ ಟೆಸ್ಟ್ ಬರಿಬೇಕು, ರೈಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನಮಗೆ ನಾಚಿಕೆ ಆಗ್ತದೆ ಮೇಡಮ್, ಎಂತ ಮೋಸದ ಜಾಲದಲ್ಲಿ ನಾವು ಸಿಲ್ಕಾಕೊಂಡಿದೀವಿ. ಮಕ್ಕಳಿಗೆ ರಾಂಗ್ ಗೈಡ್ ಮಾಡ್ತಾ ಇದೀವಿ ನಾವು. ನಮ್ಗೆ ಅಲ್ಲಿ ಕ್ಲಾಸಲ್ಲಿ ಹೇಳಕ್ಕಾಗತ್ತಾ ಡೀಲ್ ಹಿಂಗೆ ಇದೆ ಅಂತ? ಅದು ಬರೀರಿ, ಇದು ಬರೀರಿ ಅಂತ ಇವರನ್ನೆಲ್ಲ ನಾವು ಲಿಟ್ರಲಿ ಇದೊಂದು ಮೋಸದ ಜಾಲ. ಆ ED ರೈಡಿ ಏನಾಗಿದೆಯಲ್ಲ ಅದರಲ್ಲಿ ಎಲ್ಲ ಇವರು ಹೊರಗೆ ಬರಬೇಕು, ಮತ್ತು ಇದರಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರು ಹೊರಗೆ ಬರಬೇಕು. ಇನ್ನೊಂದು ವಿಚಾರ ಮೇಡಮ್, ಇವಾಗ ED ದಾಳಿ ಆಗಿರೋದ್ರ ಬಗ್ಗೆ ಏನು ನ್ಯಾಯಾಂಗ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಸಾರಿ, ED ಬಗ್ಗೆ ಅಲ್ಲ, ನ್ಯಾಯಾಂಗ ನಿನ್ನೆ ತೀರ್ಪು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಅವ್ರು ಇವಾಗ ಒಂದೇ ವಾರದಲ್ಲಿ ಮತ್ತೆ ಬರ್ತಾರೆ. ಅವ್ರೇನೋ ಇಲ್ಲ ಮೇಡಮ್, ಅದು ಏನು ಗೊತ್ತಾ, ನ್ಯಾಯಾಂಗ ಅಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಕೇಸ್ನ ಮೆರಿಟ್ ಅನ್ನ ನಾವು ನೋಡೋದಿಲ್ಲ. ನಾವು ನೋಡುವಂಥದ್ದು ಇಲ್ಲಿ ಪಾಲಿಸಲಾದ ಕ್ರಮ ಸಂವಿಧಾನಾತ್ಮಕವಾಗಿ ಇದೆಯೇ, ರಾಜ್ಯಪಾಲರು ಅವರನ್ನ ಅಮಾನತು ಮಾಡಿರುವಂತದ್ದು ಸಂವಿಧಾನಾತ್ಮಕವಾಗಿ ಇದೆಯೇ, ಅಷ್ಟೇ ಮಾತ್ರ ಪ್ರಶ್ನೆ. ಯಾಕಂದ್ರೆ ಡೀಟೇಲ್ಸ್ ಬೇಕು, ಡೀಟೇಲ್ ಆಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಕ್ಲೀನ್ ಚಿಟ್ ಆಗಿದೆ ಅಂತ ಯಾರು ಅಂದ್ಕೋಬಾರ್ದು ಅಷ್ಟೇ. ಅದು ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಆಕ್ಚುಲಿ. ಯಾಕಂದ್ರೆ ಆದೇಶ ಏನಿದೆ, ನ್ಯಾಯಾಲಯ ಏನ್ ಹೇಳಿದೆ, ಅದೆಲ್ಲ ನಮ್ಗೆ ಸ್ವಲ್ಪ ಕ್ಲಾರಿಟಿ ಬೇಕು. ನಾನು ರಿಷಿಕ್ ಅವ್ರ ಸ್ಟೇಟ್ಮೆಂಟ್ ತಗೋತೀನಿ. ರಿಷಿಕ್ ಅವರೇ, ರಾಜ್ಯದ ಇತಿಹಾಸದಲ್ಲಿ ಮೇ ಬಿ ಫಸ್ಟ್ ಟೈಮ್ KPSC ಕೇಂದ್ರ ಕಚೇರಿ ಮೇಲೆ ಮತ್ತು ರಾಜ್ಯದ 8 ಜಿಲ್ಲೆಗಳ ಮೇಲೆ ಏಕಕಾಲಕ್ಕೆ ರೇಡ್ ಆಗಿರುವಂಥದ್ದು. ಮೇಡಮ್, ನಾನು ಮೊದಲಿಗೆ ನಮ್ಮ ಕಾಂಗ್ರೆಸ್ ವಕ್ತಾರನ್ನು ಅಭಿನಂದಿಸ್ತೀನಿ. ಯಾಕೆ ಅಂದರೆ ಅವರ ಸಂಪುಟ ಸಚಿವದಲ್ಲಿ ಒಂದು ಮಹಿಳೆ ಅಂತೂ ಇಲ್ಲ ಆದರೂ ಒಳ್ಳೆ ವಕ್ತಾರರು ಬಂದಿದ್ದಾರೆ, ಅದಕ್ಕೆ ಅಭಿನಂದಿಸ್ತೀನಿ. ಎರಡನೇದು, ಈ ಹಿಂದೆ ಇದ್ದಂಥ ಸಚಿವರು ಏನಿದ್ರು ಗ್ಯಾರಂಟಿ 5,000 ಕೇಳಿದ ತಕ್ಷಣ ಅವ್ರು ಅಲ್ಲಿಂದ ಓಡೋದವ್ರು ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಈಗ ಶಾಸಕರಾಗಿ ಉಳ್ಕೊಂಡಿದ್ದಾರೆ, ಆದರೂ ಸದನದಲ್ಲಿ ಉತ್ತರ ಕೊಟ್ಟಿಲ್ಲ, ಹಾಗಾಗಿ ಇನ್ನೂ ಅದು ಖಾಲಿ ಇಟ್ಕೊಂಡಿದ್ದಾರೆ. ಸೊ ಅಭಿನಂದಿಸ್ತೀನಿ. ಎರಡನೇ ವಿಚಾರಕ್ಕೆ ಯಾಕೆ ಅಭಿನಂದಿಸ್ತೀನಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ ವಕ್ತಾರರು ಏನೋ ಒಂದು ಇಂಟೆಲೆಕ್ಚುಯಲ್ ಆಗಿ ಮಾತಾಡಿದ್ರು. ಹಳೆ ಕ್ಯಾಸೆಟ್ನೇ ಹಾಕ್ಬಿಟ್ಟು ಹೇಳೋದ್ರ ಬದಲು ಏನೋ ಇಂಟೆಲೆಕ್ಚುಯಲ್ ಆಗಿ ಮಾತಾಡೋದು, ಅದಕ್ಕೂ ಅಭಿನಂದಿಸ್ತೀನಿ. ಎರಡನೇದು, ಬಿಕಾಸ್ ಅವರ ಅನುಭವಿ ಎಲ್ಲ ಪ್ಲಸ್ ಮೈನಸ್ ಅನುಭವಿಸಿದ್ದಾರೆ. ಯಾಕಂದ್ರೆ ಅಟ್ಲೀಸ್ಟ್ ನಾವು ಓದ್ಕೊಂಡು ಬಂದಿದ್ದಾರೆ ಅಂತ ಹೇಳಕ್ ಹೋಗಲ್ಲ, ಇಂಟೆಲೆಕ್ಚುಯಲ್ ಅಂತ ಹೇಳ್ತೀನಿ. ಓದ್ಕೊಂಡು ಬಂದಿದ್ದಾರೆ ಅಂತಾನೆ ತಪ್ಪಾಗುತ್ತೆ. ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ಬಿಯಾಂಡ್ ನಾವೇನ್ ಮಾತಾಡೋದು, ನೀವು ಕಾಂಗ್ರೆಸ್ ವಕ್ತಾರರು ಅನ್ನೋಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿಗಳ ಧ್ವನಿಯಾಗಿ ಮಾತಾಡಿ. ಹಂಗಿದ್ರೆ ಒಂದು ಮಾತು ಹೇಳ್ತೀನಿ ಮೇಡಮ್, ಈ ಬೆರಳಿಗೂ ಕನೆಕ್ಷನ್ ಇಲ್ಲ ಮೇಡಮ್. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಅದಕ್ಕೆ ತಮ್ಗೆ ಅಭಿನಂದಿಸ್ತೀನಿ. ಸರಿನಾ? ಇನ್ನ ತಾವು ಕೇಳಿದ ವಿಚಾರಕ್ಕೆ, ಈಗ KPSC ಏನದು ನೀವೊಂದು ಟೈಟಲ್ ಕೊಟ್ಟಿದ್ದೀರಿ. KPSC ಅಲ್ಲಿರುವಂತ ಈ ಒಬ್ಬ KD, ಅದ್ರ ಕೆಳಗಡೆ ಅವ್ರನ್ನ ಹಿಡಿಯಕ್ಕೆ ಬಂದಿರುವಂತ ಒಂದು ED, ಆ ರೀತಿ ಏನೋ ಒಂದು ಕೊಟ್ಬಿಡ್ಬೇಕಾಗಿತ್ತು. ಇಲ್ಲಿ ಅವರು ಯಾವುದೇ ಟೈಮಲ್ಲಿ ಚೇರ್ಮನ್ ಆಗಿರಲಿ, ಅಧ್ಯಕ್ಷ ಆಗಿರಲಿ, ಮತ್ತೊಂದಾಗಿರ್ಲಿ, ಆಮೇಲೆ ಈ ಕಲೆಕ್ಷನ್ಗೆ ಅಂತಾರೆ 15-16 ಜನ ಇಟ್ಕೊಂಡಿದಾರಲ್ಲ ಸಿಂಡಿಕೇಟ್ ಮೆಂಬರ್ಸ್ಗಳನ್ನ, ಇವರೆಲ್ಲ ಸರ್ಕಾರದವರು, ಎಲ್ಲ ರಾಜ್ಯ ಸರ್ಕಾರದವರು. ಯಾರು ರಿಕ್ರೂಟ್ ಮಾಡಿದ್ದು ಅನ್ನೋದು ಮ್ಯಾಟರ್ ಆಗಲ್ಲ. ಅಲ್ಲ, ಯಾರು ರಿಕ್ರೂಟ್ ಮಾಡಿದ್ರು, ಯಾವ್ಯಾವ ಸರ್ಕಾರಗಳು ಇದ್ವು, ಯಾವ್ಯಾವ ಸರ್ಕಾರಗಳು ಹೀಗಿದೆ ಜವಾಬ್ದಾರಿ, ಅದೆಲ್ಲ ಮ್ಯಾಟರ್ಸ್ ಆಗುತ್ತೆ. ಇಲ್ಲ, ಹೌದು. ಇನ್ನ ಎರಡನೇ ವಿಚಾರ ನಾವು ಹೇಳೋದಾದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಈಗ ಏನು ಮುಖ್ಯಮಂತ್ರಿಗಳಾಗಿದ್ದಾರಲ್ವಾ, ಅವರು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ನಾವು ಪೆನ್ನು ಪೇಪರ್ ಕೊಟ್ವಿ. ನಾವು ಏನೋ ಬರೀತಾರೆ ಪೇಪರ್ ಮೇಲೆ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ಳಿ ಪ್ಲೀಸ್, ಅವರು ಬರೀ 0 ಸುತ್ತಾ ಇದ್ರು. ನಾವು
ಯಾಕೆ ಸರ್ ಬರೀ 0 ಸುತ್ತಾ ಇದ್ರಲ್ಲ, ಅಭಿವೃದ್ಧಿ ಶೂನ್ಯ 0 ಸುತ್ತಾ ಇದ್ರ ಅಂದ್ರೆ, ಇಲ್ಲಪ್ಪ ನಾನು 0 ಬರ್ದಿದ್ದೀನಿ, ಓ ಬರ್ದಿದ್ದೀನಿ, 2 ಅಕ್ಷರ ಬರ್ದಿದ್ದೀನಿ, ನಿಮ್ಗೆ ಅದು ಹಂಗೆ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ಬರೀ 0 ಸುತ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಇದಕ್ಕೆ ಮುಂದಕ್ಕಿನೇನು ಇಲ್ಲ. ಇನ್ನು ಇದೇ KPSC ವಿಚಾರವಾಗಿ ನಾವೇನಾದ್ರೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ CM ನ ಕೇಳಿದ್ರೆ ಸದನದಲ್ಲಿ, ಅವರು ಏನ್ ಆಕ್ಷನ್ ತಗೊಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ರಿ ಅಂತ ಹೇಳಿದ್ರೆ ವೇದಾಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನೀವು ಅಲ್ಲಿ ಕುತ್ಕೊಂಡಿರ್ತೀರಾ, 224 ಜನ ನಾವೆಲ್ಲ ಇದೀವಿ, ಈ ರೀತಿ ಹರಿಕತೆ ಭಾಷೆಗಳನ್ನ ಹೇಳ್ತಿದ್ದಾರೆ ಹೊರತು ಏನು ಆಕ್ಷನ್ಗಳನ್ನ ತಗೊಂಡಿಲ್ಲ. ಇನ್ನು ಪಾಯಿಂಟ್ಗೆ ಬರೋಣ. ಇಡಿ ಅವರು ತಾವು ಹೇಳ್ದಂಗೆ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಇದೊಂದು ಮರ್ಯಾದೆ ಹೋಗುವಂಥದ್ದು ಮೇಡಮ್. ರಾಜ್ಯದಲ್ಲ, ರಾಜ್ಯದಲ್ಲಿ ನಾವು ಈಗಾಗಲೇ ಕಾಂಗ್ರೆಸ್ ಅವರು ಮರ್ಯಾದೆ ತೆಗೆದುಬಿಟ್ಟಿದ್ರೆ ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋದು ಬೇಡ. ಆದ್ರೆ ದೇಶದಲ್ಲಿ ನಿಮಗೆ ಇದು ಎಲ್ಲಾ ಕಡೆ ಏನ್ ಹೇಳುತ್ತೆ, ಇಡಿ ರೈಟ್ಸ್ ಇನ್ ಕರ್ನಾಟಕ ಅಂತ ಇಂಗ್ಲಿಷಲ್ಲಿ ಓಡುತ್ತೆ. ಅದಕ್ಕೆ ಕಾರಣಕರ್ತರು ಯಾರು? ಇದೇ AKKSA ಅಧ್ಯಕ್ಷ ಆಗಿರುವಂತಹ ಕಾಂತರಾಜು ಅವರು ನಿಮಗೆ ವಿಧಾನಸೌಧ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು FIR ಮಾಡ್ತಾರೆ, ಈ ತರ KPSC ಯಲ್ಲಿ ಅಕ್ರಮಗಳಾಗ್ತಾ ಇದೆ, ನನ್ನ ಹತ್ರ ವಿತ್ ಪ್ರೂಫ್ ಇದೆ, 80 ಲಕ್ಷ ಕೇಳ್ತಾ ಇದ್ದಾರೆ, ಯಾವುದು ನಿಮಗೆ ವೆಟರ್ನರಿ ಡಾಕ್ಟರ್ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅಂತ ಅಂದ್ಬಿಟ್ಟು ವಿತ್ ಪ್ರೂಫ್ ಡಾಕ್ಯುಮೆಂಟೇಶನ್ ಸೇರಿಸಿ ಕೊಡ್ತಾರೆ. 1 ವಾರದವರೆಗೂ FIR ಆಗಲ್ಲ. 1 ವಾರ ಆದ್ಮೇಲೆ ನಿಮ್ಗೆ ಏನ್ ಹೇಳ್ತಾರೆ, ಆಯ್ತು ನೋಡೋಣ ಬಿಡಿ ಅಂತ ತಗೊಳ್ತಾರೆ ಅಷ್ಟೇ. ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅದನ್ನ ಹೇಳೋದು ಇಲ್ಲ, ಕೇಳೋದು ಇಲ್ಲ, ಅದ್ರ ಮುಂದಕ್ಕೆ ತಗೊಳ್ಳೋದು ಇಲ್ಲ, ಚರ್ಚೆನೂ ಆಗಲ್ಲ. ನಿಮಗೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ಬಿಟ್ಟು ಹೇಳಿದ್ರೆ ಇದು ಎಷ್ಟು ದೊಡ್ಡ ಕೋಟಿ ಹಗರಣ ವ್ಯವಹಾರಗಳು ಇದು ಅಂತ ಹೇಳಿದ್ರೆ KPSC ಇಂದ ಅಥವಾ ಈಗಿರುವಂತಹ ರಾಜ್ಯ ಸರ್ಕಾರದವ್ರು ಮಾಡ್ತಾ ಇರೋ ವ್ಯವಹಾರ ಅಂತ ಹೇಳಿದ್ರೆ, ನಿಮಗೆ ಒಂದು ಕ್ಯಾಂಡಿಡೇಟ್ ಇಂದ 80 ಗ್ರೂಪ್ ಡಿ ಗ್ರೂಪ್ ಬಿ ಅಲ್ಲಿ 80-90 ಲಕ್ಷ ಅಂತ ಇಟ್ಕೊಳ್ಳೋಣ. ಗ್ರೂಪ್ ಎ ಗ್ರೂಪ್ ಬಿ ನಮ್ಮ ಸ್ನೇಹಿತರು ಅವರೇ ಅವ್ರದ್ದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಕೊಟ್ಟರು, ಈಗೆಲ್ಲ 2 ಕೋಟಿ 3 ಕೋಟಿ ಓಡ್ತಾ ಇದೆ ಅಂತ. ಸೊ 2 ಕೋಟಿ 3 ಕೋಟಿ ಅದನ್ನ ಆವರೇಜ್ ನಾವು 1 ಕೋಟಿ ಅಂತ ಇಟ್ಕೊಂಡ್ರು ನಿಮಗೆ ಇವ್ರು ಏನು 45,000ದಿಂದ 50,000 ನಾವು ಸೇರಿಸ್ಕೊಳ್ತೀವಿ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ ಅದ್ರ ಕ್ಯಾಲ್ಕುಲೇಷನ್ಸ್ ಏನು ಮೇಡಮ್? 50,000 ಕೋಟಿ ಇದ್ರ ಮ್ಯಾಗ್ನಿಟ್ಯೂಡ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದು 50,000 ಕೋಟಿ ಪ್ಲೀಸ್ ಎಲ್ಲ ಇಲಾಖೆಗಳನ್ನ ಒಟ್ಟು ಸೇರಿಸ್ಬಿಟ್ಟು ನಿಮಗೆ ಅವ್ರು ಏನಂತ ಹೇಳ್ತಾರೆ, 50,000 ಹುದ್ದೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. 50,000 ಹುದ್ದೆಗಳು, 50,000 ಹುದ್ದೆಗಳು ಇಂಟು ಬರೀ ಆವರೇಜ್ 1 ಕೋಟಿ ಅಂದ್ರೂ 50,000 ಕೋಟಿ, 50,000 ಕೋಟಿ ನಿಮಗೆ ಕಲೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಯಾರು ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾರು ಹೋಗ್ತಾ ಇದೆ? 50,000 ಕೋಟಿ ಕಲೆಕ್ಷನ್ ನೀವು ಎಲ್ಲಿ ಹೋಗುತ್ತೆ? ನನಗೆ ಇದೊಂದು ಮಾತಾಡ್ಲಿಕ್ಕೆ ಬಿಡಬೇಕು. ಯಾಕಂದ್ರೆ ಇವಾಗ KPSC ಸಂತ್ರಸ್ತರು ನಾವು ಅಲ್ಲಿಯ ಬಗ್ಗೆ ಸುಳ್ಳು ಹೇಳಿ ನಾವು ಗೌರ್ಮೆಂಟ್ ಜನ ಹೋಗಿ ಪ್ರತಿಭಟನೆ ಮಾಡಿ ಕೇಸ್ ಹಾಕಿದ್ದೀವಿ. ನಾನೇ ಕೇಸ್ ಹಾಕಿದ್ದೀರಾ KPSC ಮೇಲೆ? ಯಾವಾಗ, ಯಾವ ವರ್ಷದಲ್ಲಿ, ಯಾವ ಸ್ಟೇಷನ್ ಅಲ್ಲಿ? ಟಿವಿಗಳಲ್ಲಿ ಎಲ್ಲದರಲ್ಲೂ ಬಂದಿದೆ, ಕೋರ್ಟ್ಗಳಲ್ಲಿ ಇವಾಗಲೂ ಕೋರ್ಟ್ ಅಲ್ಲಿ ಇದೆ, ಕೇಸಲ್ಲಿ ಇದೆ. ಅಂದಮೇಲೆ ಮತ್ತೆ ನೀವು ನಿಮ್ ಸರ್ಕಾರದಲ್ಲಿ ಹೇಳಿ ನಾನೇ ಕೇಸ್ ಹಾಕಿದ್ದೀನಿ, ನಿಮಗೆ ಮರ್ಯಾದೆ ಇಲ್ಲ, ನೈತಿಕತೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಯಾರು ನೈತಿಕತೆ ಹೊಡ್ಕೋಬೇಕು? ಇದಕ್ಕೆ ನೈತಿಕತೆ ಹೊಣೆ ಯಾರು ಹೊತ್ಕೋಬೇಕು ಹೇಳಿ? ಎಜುಕೇಶನ್ ಮಿನಿಸ್ಟ್ರಾ, CM ಯಾರು ನೈತಿಕ ಹೊಣೆ ಹೊತ್ಕೋಬೇಕು ಹೇಳಿ? ಈಗ ಅಲ್ಲ, ನೀಟ್ ಬಗ್ಗೆ ನೈತಿಕತೆ ಹೊಣೆ ಹೊತ್ಕೊಂಡು ಕೇಂದ್ರ ಸರ್ಕಾರದ ರಾಜೀನಾಮೆ ಕೊಡ್ಬೇಕು ಅಂತ ಕೇಳಿದ್ರಲ್ಲ, ರಾಜ್ಯ ಸರ್ಕಾರದಲ್ಲಿ ಯಾರು ನೈತಿಕ ಹೊಣೆ ಹೊತ್ಕೊಳ್ತಾರೆ? ಯಾರು ನೈತಿಕ ಹೊಣೆ ಹೊತ್ಕೊಳ್ತಾರೆ ಹೇಳಿ? ಅದಕ್ಕೆ ಜವಾಬ್ದಾರಿ ಯಾರು? ಜವಾಬ್ದಾರಿ ಯಾರು ಹೇಳ್ರಿ? ಜವಾಬ್ದಾರಿ ಒಪ್ಕೊಳ್ರಿ, ಜವಾಬ್ದಾರಿ ಒಪ್ಕೊಳ್ಳಿ. ಹಾಗೆ ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ನಿಮಗೆ ಇದು ಮೋಸ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ಈ ಹಗರಣದ ಜವಾಬ್ದಾರಿ ಯಾರು ತಗೋಬೇಕು, ಯಾರ್ದು ಆಕ್ಚುಲಿ? KPSC ಅನ್ನುವಂತ ಒಂದು ಕರ್ಮಕಾಂಡದ್ದು ಎಲ್ಲಾ ರಾಜಕೀಯ ಪಕ್ಷಗಳ ಅವಧಿಯಲ್ಲೂ ಒಂದಲ್ಲ ಒಂದು ಆಗಿರುವಂತದ್ದು. ಅದು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾವುದು 1951ರಲ್ಲಿ ಇಸ್ವಿದಲ್ಲಿ ಆಗಿದಂತ ಈ ಒಂದು ಇದು ಯಾರ ಒಂದು ನೌಕರರು ಸರ್ಕಾರದ ಒಂದು ಸೇವೆಗಾಗಿ, ಸರ್ಕಾರದ ಒಂದು ಆಡಳಿತದ ಒಂದು ಇದಕ್ಕಾಗಿ ಮಾಡ್ಬೇಕಾಗಿರುವಂತದ್ದು, ಅದು ಇವತ್ತೊಂದು ಕಮರ್ಷಿಯಲೈಸೇಷನ್ ಆಗಿ ಒಂದು ಕಮರ್ಷಿಯಲ್ ಆಗಿ ಕುಂತಿರುವಂತದ್ದು. ಇದಕ್ಕೆ ನಾವು ಎಲ್ಲ ಅಂದ್ರೆ ಪಕ್ಷ ಭೇದ ಬಿಟ್ಟು ಯಾವ ರೀತಿ ಅದನ್ನ ರಿಫಾರ್ಮ್ಸ್ ಮಾಡ್ಬೇಕಾಗತ್ತೆ, ಏನ್ ಕಾನೂನು ಕ್ರಮ ಕೈಗೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ಸ್ ಹುಡುಕೋದು ಈ ಒಂದು ಇದರಲ್ಲಿ ಉತ್ತಮ ಆಗುತ್ತೆ ಹೊರತು ಬ್ಲೇಮ್ ಗೇಮ್ಸ್ ನಲ್ಲಿ ಡೆಫಿನೆಟ್ಲಿ ರಾಜಕೀಯಕ್ಕೆ ಬಂದಾಗ ಬ್ಲೇಮ್ ಗೇಮ್ಸ್ ಇದ್ದೇ ಇರುತ್ತೆ, ಮಾಡ್ಲೇಬೇಕಾಗುತ್ತೆ. ಎಲ್ಲಿ ಲೋಪ ಆಗಿದೆಯೋ ಅಲ್ಲಿ ಬ್ಲೇಮ್ ಗೇಮ್ಸ್ ಮಾಡಬೇಕಾಗುತ್ತೆ. ಬಟ್ ಇವತ್ತು ನಾವು ವಿಶೇಷವಾಗಿ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀತಾರೆ ನೋಡಿ, ಅವ್ರ ಹಿತದೃಷ್ಟಿಯಿಂದ ಮಾತಾಡೋದು, ರಾಜಕೀಯ ಸ್ವಲ್ಪ ಪಕ್ಕಕ್ಕೆ ಮೇಡಮ್. ಈಗ ನಾವು ಮಾತಾಡ್ತಾ ಇರುವಂತದ್ದು
ಪೋಸ್ಟ್ ಎಕ್ಸಾಮ್. Correct. ನಾ ಇವಾಗ ತುಂಬಾ ಸತಿ ಮಾತಾಡ್ಬೇಕಾದಾಗ ಪ್ರೀ ಎಕ್ಸಾಮ್ಸ್ ಏನಾಯ್ತು, OMR ಶೀಟ್ಸ್ ಅಲ್ಲಿ ಏನಾಯ್ತು, ಮೇಡಮ್ ಇನ್ನ ಚೆನ್ನಾಗಿ ಗೊತ್ತಿದೆ. ವೈವಾ ಕ್ವೆಶ್ಚನ್ಸ್ ಅಲ್ಲಿ ಮೊದಲು ಏನಾಗ್ತಾ ಇತ್ತು, ವೈವಾ ಕ್ವೆಶ್ಚನ್ಸ್ 200 ಮಾರ್ಕ್ಸ್ ಇದ್ದಿದ್ನ marks ಕಡಿಮೆ ಇವತ್ತು ಮಾಡಿದ್ರು, 200 ಮಾರ್ಕ್ಸ್ ಇದ್ದಿದ್ನ ಇವತ್ತು 25ಕ್ಕೆ ತಗೊಬಂದ್ರು. ಯಾಕೆ ತಗೊಬಂದ್ರು ಅದೆಲ್ಲರೂ ಪಕ್ಕಕ್ಕೆ ಇಟ್ಟು ಇವತ್ತು ಇದ್ರಲ್ಲಿ ಮಾಡಬೇಕಾದಾಗ ಪ್ರೀ ಅಲ್ಲ, ಇದು ಪೋಸ್ಟ್ ಎಕ್ಸಾಮಿನೇಷನ್ಸ್ ಆಗ್ಬೇಕಾದಾಗ ಈಗ ನಮ್ಮ ಮಿತ್ರ ಹೇಳ್ತಿದ್ರು ಯಾರು ಕಾಂತಕುಮಾರ್ ಪ್ರೆಸಿಡೆಂಟ್, ಅವರೊಂದು ಆಡಿಯೋ ಬ್ರೇಕ್ ಮಾಡಿದ್ರು. ಯಾವ ತರ ನಡೀತಾ ಇದೆ ಪೋಸ್ಟ್, ಇದ್ರಲ್ಲಿ ಏನ್ ನಡೀತಾ ಇದೆ ಮೇಡಮ್ ಹೇಳ್ದ ನಾನು ಕೇಳ್ಕೊಂಡ್ ಬರ್ತಾ ಇದೆ 80 ಅಲ್ಲ ಅದು 2 ಕೋಟಿ ಬೇರೆ ಇನ್ನ ಲೆವೆಲೇ ಜಾಸ್ತಿ ಇದೆ ಅಂತ ಅನ್ಬಿಟ್ಟು. ಅಂದ್ರೆ ಸರ್ಕಾರದ ಮಟ್ಟದ ನಾನು ಹೇಳ್ತಾ ಇರೋದು ಅಕೌಂಟಬಿಲಿಟಿ ಅಂತ ಮೇಡಮ್ ಕೇಳ್ತಾ ಇರ್ತಾರೆ, ರೆಸ್ಪಾನ್ಸಿಬಿಲಿಟಿ ಕೇಳ್ತಾ ಇರ್ತಾರೆ. ಈ ಆಡಿಯೋ ಆದ್ಮೇಲೆ ಸರ್ಕಾರ ಏನ್ ಕ್ರಮ ಕೈಗೊಳ್ತು, ಪಾಯಿಂಟ್ ನಂಬರ್ 1. ಇವತ್ತು ಎಲ್ಲರ ಬಗ್ಗೆ ಪ್ರತಿಭಟನೆ ಹಕ್ಕು ನಮ್ದು ಅಂತ ಹೇಳ್ಬಿಟ್ಟು ಇಡೀ ದೇಶಾದ್ಯಂತ ಇವ್ರು ಮಾತಾಡ್ತಾರಲ್ಲ ಮೇಡಮ್, ಅಲ್ಲಿ ಜಂತರ್ ಮಂತರ್ ಆಗ್ಬೋದು, ಬೇರೆ ಎಲ್ಲ ಆಗ್ಬೋದು, ಅಲ್ಲಿ ಹೊಣೆಗಾರಿಕೆಯಾಗಿ ಒಬ್ಬ ಕೇಂದ್ರ ಸಚಿವರದ್ದು ಇದಾಯ್ತಲ್ಲ. ಇವತ್ತು ಇದೇ ವಿಷಯವಾಗಿ ಯಾರು ಅದನ್ನ ವಿಷಯವನ್ನ ಬ್ರೇಕ್ಔಟ್ ಮಾಡೋ ಕಾಂತಕುಮಾರ್ ಧಾರವಾಡದಲ್ಲಿ ಹೋಗಿ ಪ್ರತಿಭಟನೆ ಮಾಡಕ್ ಹೋದಾಗ ಪೊಲೀಸರು ಮೊದಲೇ ನಿಂತಿದ್ರು. ಆ ಪ್ರತಿಭಟನೆ ಧ್ವನಿಯನ್ನ ಅಡಗಿಸಿದಂಥದ್ದು ಇದು ಯಾವ ನ್ಯಾಯ? ಡೆಲ್ಲಿಲೋ ನ್ಯಾಯ, ಕರ್ನಾಟಕದಲ್ಲ? ಇದು ಕೇಳಬೇಕಾಗತ್ತಲ್ವಾ? ಇದನ್ನ ಯಾಕೆ ಮಾಡಿದ್ರಿ ನೀವು? ಅಲ್ಲಿ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿದೆ, ರಾಜ್ಯದಲ್ಲಿ ಇಲ್ಲ ಅಂತ ಮೀನಿಂಗ್ ಅಷ್ಟೇ. ಆದ್ರೆ ಇಲ್ಲಿ ನಾವು ವಿದ್ಯಾರ್ಥಿಗಳ ಬಗ್ಗೆ ನೀವು ಮಾತಾಡ್ತೀರಾ, ಎಲ್ಲಿ ಎಲ್ಲಾದ್ರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಅವ್ರ ಭವಿಷ್ಯದ ಬಗ್ಗೆ ಮಾತಾಡ್ಬೇಕಾದಾಗ ಆ ಭವಿಷ್ಯದ ಕೂಗನ್ನು ಅಡಗಿಸುವಂತದ್ದು ಯಾವ ರೀತಿಯಾದಂತದ್ದು ಅಂದ್ರೆ ಇದು ದಕ್ಷ ಆಡಳಿತನ ಇಲ್ಲ ಹಿಟ್ಲರ್ ಆಡಳಿತನ ಅಂತ ಜನ ತೀರ್ಮಾನ ಮಾಡಬೇಕಾಗುತ್ತೆ. ಆಮೇಲೆ ಈ ಪ್ರತಿಪಕ್ಷ ವೀಕ್ ಆಗಿದೆ ಅಂತ ಅರ್ಥ ಮಾಡ್ಕೋಬಹುದು. ನೀವು ವಿದ್ಯಾರ್ಥಿಗಳ ಧ್ವನಿಯಾಗಿ ನಿಂತ್ಕೊಳ್ಳಿ, ಯಾಕಾಗಲ್ಲ ಮೇಡಮ್? ನಾವು ಆ ವಿದ್ಯಾರ್ಥಿಗಳು ನಮ್ಮ ಜೊತೆನೂ ಮಾತಾಡಿದ್ದಾರೆ, ನಾವು ಅದ್ರ ಜೊತೆಗೆ ನಿಂತೇ. ಮತ್ತೆ ಮೇಡಮ್ ಏನ್ ರೆಸ್ಪಾನ್ಸಿಬಿಲಿಟಿ ಅಂದಾಗ ಕಳೆದ 4-5 ತಿಂಗಳ ಹಿಂದೆ ಸೆಷನ್ಸ್ ಆದಾಗ ಎಲ್ಲಾ ಪಕ್ಷಗಳು ಸೇರಿ ಸೆಷನ್ಸ್ ನಲ್ಲೇನೆ ಇದ್ರ ಬಗ್ಗೆ ಮಾತಾಡಿದ್ರು, ಸುದೀರ್ಘವಾದ ಚರ್ಚೆ ಆಯ್ತು. ನಾವು ಏನಾದ್ರೂ ರಿಫಾರ್ಮ್ಸ್ ಇದು ಒಂಥರ ಒಳ್ಳೆ ಆಡಳಿತದಾಗ್ಬೋದು, ಇದನ್ನ ಕಟ್ ಮಾಡಕ್ಕಂತ ಏನಿದೆಯೋ ನಾವು ಅದಕ್ಕೆ ಬೆಂಬಲ ಕೊಡ್ತೀವಂತ ಭಾರತೀಯ ಜನತಾ ಪಾರ್ಟಿ ಆಗಿ ಅದಾದ್ಮೇಲೆ ಕೂಡ ಈ ಪ್ರೋಸೆಸ್ ನಡೆದಿರುವಂತದ್ದು. ಆಮೇಲೆ ಇನ್ನೊಂದೇನು ಗೊತ್ತಾ ಮೇಡಮ್, ಆಘಾತಕಾರಿ ಸುದ್ದಿ ಮೇಡಮ್, ಫ್ಯಾಕ್ಟ್ ಚೆಕ್ ಮಾಡ್ಕೊಬಹುದು. ಈ ಒಂದು ಇದರಲ್ಲಿ ಪೋಸ್ಟ್ ಇದರಲ್ಲಿ 23 ರ್ಯಾಂಕ್ಗಳು ಬಂದಿದ್ದಾರಲ್ಲ ಮೇಡಮ್, ಆ 23 ರ್ಯಾಂಕ್ಗಳು ಬಂದಿರೋದ್ರಲ್ಲಿ 16 ರ್ಯಾಂಕ್ ಬಂದಿರುವಂತದ್ದು 2 ಜಿಲ್ಲೆ, ಬೀದರು ಕಲಬುರಗಿ. ಈಗ ಎಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ ದಿಕ್ಕು, ಚರ್ಚೆಗೆ ದಿಕ್ಕು ಅಂತ ಅನ್ಬಿಟ್ಟು ಹೇಳ್ಬೇಕಾಗತ್ತಲ್ಲ ಮೇಡಮ್. ALDR ನಲ್ಲಿ ಯಾರು ಒಬ್ಬ ಕೆಇ ನಲ್ಲಿ ಅಂದ್ರೆ ಕರ್ನಾಟಕದ ಮಾಡುವಂತ ಎಕ್ಸಾಮಿನೇಷನ್ಸ್ ನಲ್ಲಿ ಅವ್ನ್ ಮಾರ್ಕ್ ಪರ್ಸೆಂಟೇಜ್ 16, ಅದೇ KPSC ಮಾಡ್ಬೇಕಾದಾಗ 78%. 5 ತಿಂಗಳ ಅವಧಿ, ಇದು 5 ತಿಂಗಳ ಅವಧಿನಲ್ಲಿ. ಆಮೇಲೆ ಅದಕ್ಕಿಂತ ದೊಡ್ಡ ಒಂದು ಪ್ರಮಾದ ಮತ್ತೆ ಇನ್ನೊಂದೇನಂದ್ರೆ ಅದ್ಭುತ ಏನಂದ್ರೆ ಅವ್ನು ರಾಜ್ಯಕ್ಕೆ 3ನೇ ರ್ಯಾಂಕು. ನಾವೇ ಹೇಳ್ತಾ ಇದ್ದೀವಿ, ಈ ಒಂದು ಬ್ರಹ್ಮಾಂಡ ಪರ್ಸೆಂಟ್ ವಿದ್ಯಾರ್ಥಿಗಳ ದಿಸೆಯಿಂದ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಆ ಧ್ವನಿಯನ್ನು ಯಾಕೆ ಅಡಗಿಸ್ತಾ ಇದ್ದು ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಇನ್ನೊಂದು ನಾರ್ತ್ ಕರ್ನಾಟಕ ಇದು ಹೇಳಿದ್ರಲ್ಲ, ಸಾರಿ ನಾರ್ತ್ ಕರ್ನಾಟಕ ಅಂತ ಹಂಗೆ ಹೇಳ್ತಾ ಇಲ್ಲ ನಾನು, ಈ ಬೀದರ್ ಮತ್ತು ಕಲಬುರ್ಗಿ ಅಂತ ಏನ್ ಹೇಳಿದ್ರಲ್ಲ, ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಮೇಡಮ್. ನಮ್ಮ ಆ ಡಿಸ್ಟ್ರಿಕ್ಟ್ಗಳನ್ನ ಬೇರೆ ಯಾರಿಗೂ ಕೊಡಂಗಿಲ್ಲ, ಆ ಡಿಸ್ಟ್ರಿಕ್ಟ್ ಕ್ಯಾಂಡಿಡೇಟ್ಸ್ ಎಲ್ಲ ಚೇರ್ಮನ್ ಕೈಯಲ್ಲಿ ಇದೆ ಅಂತ ಆ ತರ ಡೀಲಿಂಗ್ ನಡೀತಾ ಇತ್ತು ಮೇಡಮ್. ಮೇಡಮ್ ಕಾಂಗ್ರೆಸ್ ಶಾಲಾ ಹಾಕೊಂಡು ಮಾತಾಡಿ, ಅವಾಗ ಅರ್ಥಪೂರ್ಣವಾಗಿರ್ತದೆ. ನೀವು ಶಾಲಾ ಹಾಕಲ್ದಲ್ಲೇ ಮಾತಾಡಿದ್ರೆ ನೀವು ಅದು ರಾಜಕೀಯವಾಗಿ ಎಲ್ಲಿ ಹೋಗುತ್ತೆ. ಕ್ಯಾಂಡಿಡೇಟ್ಸ್ ಐ ಆಮ್ ಸೋ ಹ್ಯಾಪಿ ಟುಡೇ ಬಿಕಾಸ್ ಆಯಿಷಾ ಅವರು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ. ಶಾಲಾ ಹಾಕೊಂಡ್ರೆ ನನಗೆ ಹಿ ಈಸ್ ಆನ್ ಶಾಕ್. ನೀವು ಒಂದ್ ನಿಮಿಷ ಮೇಡಮ್, ನೀವು ಶಾಲಾ ಹಾಕ್ಬೇಕಾಗಿಲ್ಲ, ನೀವು DK ಅವ್ರಿಗೆ ಬೈತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ JDS ಶಾಲಾ ಹಾಕ್ಬೇಕಾಗಿಲ್ಲ. ಅಲ್ಲ, ಈ ತರ ಡಿಬೇಟ್ ನಾನು ಎಂದೂ ಅಟೆಂಡ್ ಆಗಿಲ್ಲ. ಇಲ್ಲಿ ಕೂತ್ಕೊಂಡವ್ರು 3 ಜನರ ಜವಾಬ್ದಾರಿ ಇದೆ ಇದರಲ್ಲಿ. ಈಗ ಇರುವಂತ ಯಾರು ಈ ಶಿವಶಂಕರಪ್ಪ ಇದಾರಲ್ಲ, ಅವ್ರನ್ನ ಅಪಾಯಿಂಟ್ ಮಾಡಿರೋದು ಯಾರು? ಯಡಿಯೂರಪ್ಪ ಅವರು. ಅದ್ರ ಹಿಂದೆ ಶ್ಯಾಮ್ ಭಟ್ರು ಅದನ್ನ ಅಪಾಯಿಂಟ್ ಮಾಡಿದವ್ರು ಯಾರು ಮೇಡಮ್? ಯಾರು? ಶ್ಯಾಮ್ ಭಟ್ರು ಇದ್ರಲ್ಲ. ಶ್ಯಾಮ್ ಭಟ್ರು ಯಾರು ಮಾಡಿದ್ ನೀವು ಹೇಳಿ? ಅದು ಸಿದ್ದರಾಮಯ್ಯನವ್ರು ಮಾಡಿದವರು. ಸೊ ಇವಾಗ ಇವ್ರಲ್ಲಿ ಕೂತ್ಕೊಂಡು ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಾರಲ್ಲ. ಸಂಬಂಧ ಇಲ್ಲ ಸಂಬಂಧ ಅಂತ ಹೇಳಿಲ್ಲ ನಾವು. ಮತ್ತೆ ಏನ್ ಸರ್ ನೀವು ಪ್ರೊಟೆಸ್ಟ್ ಮಾಡೋದು? ಸಂಬಂಧ ಇಲ್ಲ ಅಂತ ಹೇಳಿ ನೀವು ನಿಮ್ಮ ಮುಖ್ಯಮಂತ್ರಿ ಮಾಡ್ರ ತಪ್ಪಿನಾಗೆ ಎಷ್ಟು ಪ್ರೊಟೆಸ್ಟ್ ಮಾಡಕ್ ಹೋಗಿದ್ರ ನೀವು? ಕಾಂಟೆಕ್ಸ್ಟ್ ಒಬ್ಬ ವ್ಯಕ್ತಿನ ಅಪಾಯಿಂಟ್ ವಿದ್ಯಾರ್ಥಿಗಳ ಯಾವ ಮುಖ ನೋಡಿ ನಿಮ್ಮನ್ನ ನಮ್ಮ ಆಮ್ ಆದ್ಮಿ ಅವ್ರದ್ದು ಪಂಜಾಬ್ನಲ್ಲಿ ಯಾವ ಪೇಪರ್ ಲೀಕ್ ಆಯ್ತು, ಯಾವ ರೆಸ್ಪಾನ್ಸಿಬಿಲಿಟಿ ಮಾಡಿದ್ರು ಬಿಟ್ಬಿಡಿ. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ
ಬೇರೆ ಇದ್ರಲ್ಲಿ ಮಾತ್ರ ಆಗುವಂತದ್ದು. ತೋರಿಸ್ರಿ ಒಂದು. ನಾ ಹೇಳ್ತೀನಿ ಇದರಲ್ಲಿ 4-5 ಪೇಪರ್ಗಳು ರೀಸೆಂಟ್ ಆಗಿ ಆಗಿದ್ದಂತದ್ದು ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಮಾಡಿದಂತದ್ದು. ಅಲ್ಲಿ ಮರ್ತೋಗ್ಬಿಡ್ತೀರಾ? ನಾವ್ ಹೇಳಿದಂತದ್ದು ನೀವು ಸುಳ್ಳು ಮಾತಾಡ್ತಾ ಇರೋದು. ಎವ್ರಿಬಡಿ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಕರೆಕ್ಟ್ ಆಕ್ಷನ್ಸ್ ಅಲ್ಲಿ. ಅಂದ್ರೆ ಹಳೆ ಇಟ್ ಈಸ್ ಫುಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾನೆ. ಈಗ ಸಿದ್ದರಾಮಯ್ಯನವ್ರು ಅಪಾಯಿಂಟ್ ಮಾಡಿದ್ರೆ ಅದರಲ್ಲಿ ಕಾಂಗ್ರೆಸ್ಗೂ ಪಾಲ್ ಹೋಗುತ್ತೆ, ಬಿಜೆಪಿಗೂ ಪಾಲ್ ಹೋಗುತ್ತೆ. ಬಿಜೆಪಿ ಟೈಮಲ್ಲಿ ಅಪಾಯಿಂಟ್ ಮಾಡಿದ್ರೆ ಬಿಜೆಪಿಗೂ ಪಾಲ್ ಹೋಗುತ್ತೆ, ಕಾಂಗ್ರೆಸ್ಗೂ ಹೋಗುತ್ತೆ ಅನ್ನೋ ಕಾಂಟೆಕ್ಸ್ಟ್ ಇದೆ. ಹೆಂಗದು ಅದೇನು 70-80 ಲಕ್ಷದಲ್ಲಿ ಉಳ್ಕೊಂಡಿಲ್ಲ. ಈಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಂತಂದ್ರೆ ಇವ್ರ ಪ್ರಕಾರ 50,000 ಕೋಟಿ. ಇಟ್ ಇಸ್ ಶೇರಿಂಗ್. ಅಷ್ಟು ಚೀಪ್ ಆಗಿ ಮಾತಾಡಬೇಡಿ ವಿಹಾನ್, ದಯವಿಟ್ಟು ಅವ್ರಿಗೆ ಮಾತಾಡಬೇಡಿ. 2025ರಲ್ಲಿ ಕೇಸ್ ನಡೀತಾ ಇತ್ತು ಯಾರ ಮೇಲೆ? ಗೋನಾಳ್ ಭೀಮಪ್ಪ ಮೇಲೆ. ನಿಮ್ಮ ಕ್ಯಾಬಿನೆಟ್ನವ್ರು ಕುತ್ಕೊಂಡು ಅದನ್ನ ಯಾಕೆ ಕೇಸ್ ಡ್ರಾಪ್ ಮಾಡಿದ್ರಿ? ಇವತ್ತು ನೀವು ಬಂದು ಹೇಳ್ತಾ ಇದ್ರ ಅಲ್ಲಿ ಕೋಟ್ಯಾಂತರ ವ್ಯವಹಾರ ನಡೀತಾ ಇದೆ, ಇದು ರೇಟ್ ಕಮ್ಮಿ ಆಯ್ತು ಅಂತ. ಅಂದ್ರೆ ಅಲ್ಲಿ ಜಾಸ್ತಿ ರೇಟ್ ಬಂದಿತ್ತಾ? ಹೌದು, ಜಾಸ್ತಿ ಅದಕ್ಕೆ ನಿಮ್ಮ ಕ್ಯಾಬಿನೆಟ್ ನವರು ಕೂತ್ಕೊಂಡು ಅವ್ರ ಮೇಲೆ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ನಾವ್ ಯಾರನ್ನ ಯಾಕೆ ಡಿಫೆಂಡ್ ಮಾಡೋಣ? ಬಿಜೆಪಿ ಅವರು ಕೂತ್ಕೊಂಡು ಅದನ್ನ ಯಾರು ರೇಸ್ ಮಾಡಿದ್ರ? ಅಸೆಂಬ್ಲಿ ನಡೀತು ತಾನೆ. ಕ್ಯಾಬಿನೆಟ್ ಮಾಡಿರುವಂತ ಡಿಸಿಷನ್ ಇವ್ರು ಯಾವತ್ತಾದ್ರೂ ಅದನ್ನ ಕ್ವಶನ್ ಮಾಡಿದ್ರ? ಯಾಕೆ ಅವರನ್ನು ಡ್ರಾಪ್ ಮಾಡಿದ್ರಿ? ಸದನದ ಕಡತವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅದು ರೈಸ್ ಮಾಡಿರೋ ಇಶ್ಯೂಸ್ ಆಗ್ಬೋದು, 2 ದಿನ ಇಶ್ಯೂಸ್ 5 ತಿಂಗಳಲ್ಲಿ ಅದು ರೈಸ್ ಆಗಿರೋದು ಮಾತಾಡಿರೋಂಥದ್ದು. ಆಯ್ತಾ? ಉಪವಾಸಕ್ಕೆ ಯಾವ್ದಾವ್ದೋ ಕಾರಣಕ್ಕೆ ಕುತ್ಕೊಳ್ತಿರಲ್ಲ. ಇಂಥ ಒಂದು ಕೇಸ್ ನಡೆದಾಗ ಅಲ್ಲಿರುವಂತ 15 ಜನರನ್ನ ಅವರು ಫ್ರೀ ಆಗಿ ಅಕ್ವಿಟ್ ಮಾಡಿ ಕೇಸು ನಡೆಸಬೇಡಿ ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಾಗ ಎಲ್ಲ ಅಪೋಸಿಷನ್ ದವರು ಸುಮ್ಮನೆ ಕುತ್ಕೊಂಡಿದ್ರಲ್ಲ. ಏನ್ ಪಾಲ್ ಸಿಕ್ಕಿತ್ತು ನಿಮ್ಗೆ ಅದರಲ್ಲಿ? ಅದಕ್ಕೆ ಉತ್ತರ ಕೊಡಿ ಜನರಿಗೆ. ಇವತ್ತಲ್ಲಿ ಸ್ಟೂಡೆಂಟ್ ಸಾವಿರಾರು ಜನ ಇವತ್ತು ಇವ್ರು ಕೂತ್ಕೊಂಡು ತುಂಬಾ ಮುಗ್ಧರಾಗಿ ಮಾತಾಡ್ತಾ ಇದಾರಲ್ಲ ಕಾಂಗ್ರೆಸ್ನವರು. ನಾನು ಅಟೆಂಡ್ ಆಗಿದ್ದೀನಿ, ನಂದು ಎಕ್ಸಾಮ್ ಇದೆ, ನಂದು ಸಮಸ್ಯೆ ಇದೆ ಅಂತ. ನಿಮ್ಮ ಮಂತ್ರಿಗಳೇ ಸರ್ ಮೇಡಮ್ ಅದನ್ನ ಪಾಸ್ ಮಾಡ್ತಾ ಇರೋದು. ಒಂದ್ ನಿಮಿಷ ಮುಗ್ಧರಾಗಿ ಮಾತಾಡ್ತಾ ಇದ್ರೆ ಏನರ್ಥ? ಮುಗ್ಧರಾಗಿ ಅಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಗದೆ ಇರೋದಕ್ಕೆ ನಿಮ್ಮ ಸರ್ಕಾರ ನಮ್ಮ ಪೊಲೀಸರು ಹಿಡ್ಕೊಂಡು ಬಂದು ಈ ತರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಿಮ್ಮ ಮಿನಿಸ್ಟರ್ಗಳು ಕೂತ್ಕೊಂಡು ಬೇಡ ಅವ್ರ ಮೇಲೆ ಕೇಸ್ ಡ್ರಾಪ್ ಮಾಡೋಣ ಅಂತ ಹೇಳಿದ್ರು. ನಿಮಗೆ ರಾಜ್ಯದಲ್ಲಿ ಮರ್ಯಾದೆ ಕೊಡ್ತಾ ಇದ್ದೀವಿ, ಮರ್ಯಾದೆ ಉಳಿಸ್ಕೊಂಡು ಮಾತಾಡಿ, ಮರ್ಯಾದೆ ಉಳಿಸ್ಕೊಂಡು ಮಾತಾಡಿ. ನಿಮಗೆ ಕೇಸ್ ನಡೆಸಿದ್ರ ನೀವು ಎಷ್ಟು ಜನರಿಗೆ? ನಾನು ಹೇಳ್ತೀನಿ, ಇವತ್ತು KPSC ಅಲ್ಲಿ ಇಷ್ಟೊಂದು ಸ್ಕ್ಯಾಮ್ ಆಗಿದಾವ ತಾನೆ, ಇಷ್ಟೊಂದು ಸ್ಕ್ಯಾಮ್ ಆಗಿದಾವ ತಾನೆ. ಎಲ್ಲರೂ ಇಲ್ಲಿ ಕೂತ್ಕೊಂಡಿದೀವಿ. ನಂಬರ್ ಆಫ್ ಕನ್ವಿಕ್ಷನ್ ಹೇಳಿ ಮೇಡಮ್. ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಗತಿ ಇಲ್ಲ, ನೆಲೆ ಇಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಹೌದು. ಸ್ಪೇಸ್ ಕೊಡ್ಬೇಕು ಅವ್ರಿಗೆ. ನಾನು ಹೇಳ್ತೀನಿ ನಿಮ್ಗೆ ಫ್ಯಾಕ್ಷನ್ ಫಿಗರ್. ಎಸ್.ಎನ್. ಕೃಷ್ಣ ಅವರು 99K ಅಲ್ಲಿ ಕೇಸ್ ಸ್ಕ್ಯಾಂಡಲ್ ಮಾಡಿದ್ರು. ಇವತ್ತು ಮೇ 2026ರಲ್ಲಿ ಅವ್ರನ್ನ ಅಕ್ವಿಟ್ ಮಾಡಿದ್ದಾರೆ. ಅವ್ರ ಜೊತೆ ಇದ್ದಂತ ಎಲ್ಲಾ ಮೆಂಬರ್ಸ್ ಗಳನ್ನ ಅಕ್ವಿಟ್ ಮಾಡಿದ್ದಾರೆ. ಕೇಸ್ ನಡೆದಿದ್ದು ಎಷ್ಟು ವರ್ಷ? 27 ವರ್ಷ ಆದ್ಮೇಲೆ ಒಂದು ದಿವಸದ ಅವರಿಗೆ ಏನು ಇದಿಲ್ಲ, ಶಿಕ್ಷೆ ಇಲ್ಲ, ಒಂದು ಫೈನ್ ಇಲ್ಲ. 2011ರಲ್ಲಿ ಮೇ 2025ರಲ್ಲಿ ಕ್ಯಾಬಿನೆಟ್ ನವರು ಕೂತ್ಕೊಂಡು ಡ್ರಾಪ್ ಮಾಡಿದ್ರು. ಅವ್ರ ಮೇಲೆ ಕೇಸ್ ಇದು ನೀವು ನಡೆಸಿರುವಂತ ಅಧಿಕಾರ. 2014ರಲ್ಲಿ ಒಬ್ಬ ಡಾಕ್ಟರ್ ಮಂಗಳಾಶ್ರೀಧರ್ ಅವ್ರದ್ದು ಕೇಸ್ ಟಿವಿಯಲ್ಲಿ ಬಂದಿತ್ತು. ಅವ್ರದ್ದು ಸ್ಟಿಂಗ್ ಆಪರೇಷನ್ ಎಲ್ಲ ಆದ್ಮೇಲೆ ಮ್ಯಾಕ್ಸಿಮಮ್ ಅವ್ರಿಗಾಗಿದ್ದು ಸಸ್ಪೆನ್ಷನ್ ಅಷ್ಟೇ. ಅದಾದ್ಮೇಲೂ ವಾಪಸ್ ಅವ್ರನ್ನ ರಿಕ್ರೂಟ್ ಮಾಡಿದ್ರು. ಇವತ್ತು ಈ ಶಿವಶಂಕರಪ್ಪ ಅವ್ರು ಹೋಗ್ಬಿಟ್ಟು ನೀವು ಕೇಳಿದ್ರಿ ಅಲ್ಲಿ ಕೋರ್ಟಲ್ಲಿ ನಡೆದಿರೋದೇನು ಅಂತ. ಒಂದು ಪ್ರೊಸೀಜರಲ್ ಲ್ಯಾಪ್ಸ್. ಗವರ್ನರ್ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಕ್ ಬರಲ್ಲ. ಏನ್ ಗೊತ್ತಾ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಹೌದು, ಇದು ವಿಚಾರ ನಡೀತಾ ಇರೋದು ಸರ್ಕಾರಕ್ಕೆ ಗೊತ್ತಿತ್ತು ತಾನೆ. ಅಲ್ಲಿ ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿತ್ತು ತಾನೆ. ಕ್ಯಾಬಿನೆಟ್ ಅವರು ಅಪ್ರೂವ್ ಮಾಡಿದ್ರ ಅದನ್ನ? ಇವತ್ತವರೆಗೂ ಅಪ್ರೂವ್ ಮಾಡಿದಾರ? ಏನಾಗಿದೆ ಮೇಡಮ್? ಈವರೆಗೂ ಅಪ್ರೂವ್ ಮಾಡಿದಿರಾ? ಆಮ್ ಆದ್ಮಿಯಿಂದ ಯಾರು ಈ ತರದವರು ಬಂದಿರಲಿಲ್ಲ. ನಾನು ಅದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ. ಇವಾಗ ಅವರೆಲ್ಲರಿಗಿಂತ ಜಾಸ್ತಿ ನಿಮ್ಮ ಹತ್ರನೇ ಮಾತಾಡ್ಬೇಕಾಗಿದೆ ಮೇಡಮ್. ಇದೊಂದು ಕೇಸ್ ನಡೆದಿದೆ ಅಲ್ಲಿ. ನಿಮ್ಮ ಆಯ್ತು, KPSC ಚೇರ್ಮನ್ ಇಲ್ಲ ಮೇಡಮ್ 163ನೇ ಅದರ ಪ್ರಕಾರ
ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವರು ಆಕ್ಷನ್ ಅನ್ನು ತಗೊಳ್ಬೇಕಾಗಿತ್ತು. ಅದ್ಯಾಕ್ ನಡೆಸ್ಲಿಲ್ಲ ಅದನ್ನ? ಬಾಯಿ ಮುಚ್ಚ್ರಿ, ಸುಮ್ನೆ ದೊಡ್ಡ ವೇದಾಂತಿ ತರ ಮಾತಾಡ್ಬೇಡಿ. ಮರ್ಯಾದೆ ಕೊಡ್ಕೊಂಡು ಮತ್ತೆ ಮಾಡಿ, ನೀವೇನ್ ಹೇಳಿ ಅಂತ ಮತ್ತೆ- ಮಾತಾಡ್ತಾ ಇದ್ದೀನಿ. ನೀವೇನ್ ಮತ್ತೆ ಏನ್ರಿ ನೀವು ನೀವು ಆದ್ರೂ ನಮ್ಗೆ ಬಾಯಿ ಅಂತ ಮುಚ್ಚಿ ಮಾತಾಡ್ತಾ ಹೇಳೋದು ಸುಳ್ಳು ಬಾಯಿ ತೆಗ್ದು ಮಾತಾಡ್ತಾ ನೀವು ಇದ್ದೀರಾ? ತಾನೇ? ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇರಿ, ಬಸವರಾಜ್ ನೀನೇ ಅವರೇ, ಮಾತಾಡ್ತಾ ಇದ್ದೀಯ? ನಾನು ಮಾತಾಡ್ತಾ ಇದ್ದೀನಲ್ವಾ? ಉದ್ದರ ತರ ಬಾಯಿ ಮಾತಾಡ್ತಾ ತೆಗಿಬೇಡ. ಇದ್ದೀನಿ ಅಂತ ನಾನು ಮಾತಾಡ್ತಾ ಇದ್ದೀನಲ್ವಾ? ಏಕವಚನದಲ್ಲಿ ಮಾತಾಡೋದು ನಿಮ್ಮ ಸಂಸ್ಕಾರ ಹೌದು. ಆಗಿರ್ಬೋದು, ನಾನು ಮಾತಾಡಲ್ಲ ಸಂಸ್ಕಾರ ಹಾಗೆ. ನೀನ್ ಹೇಳಿದ್ ಬಾಯಿ ಮುಚ್ಚು ಅಂತ. ಇಲ್ಲ ಇಲ್ಲ ಹಾಗೆ ಹೇಳಿಲ್ಲ, ಬಿಡಿ ಬಿಡಿ ಬಿಡಿ. ಗಲೀಜಾಗಿ ಮಾತಾಡ್ತಾ ಇದ್ರೆ ನೀವು. ಬಿಡಿ, ಬಿಡಿ, ಹೇಳಿದ್ರೆ ಈ ತರ ಬಿಡಿ. ಇರೋರು ಇದ್ರೆ ನಾನು ಕೂತ್ಕೊಳ್ಳೋದಿಲ್ಲ. ಆಯ್ತು, ಅಲ್ಲ, ಬಸವರಾಜ್ ನಿಮ್ಮ ಅವರೇ, ತವ್ರ leave it, ಹತ್ರ leave ನಾವು it, ಬರೋದಿಲ್ಲ. ಆಯ್ತು, ಇವರೆಲ್ಲ leave ಎಷ್ಟು it, leave it. opposition party Okay, ಎಷ್ಟು ಮರ್ಯಾದೆ ಇಲ್ಲಿ ಕೊಡ್ತಾರೆ ನೋಡಿ. ಏಕವಚನ ಎಲ್ಲ ಬೇಡ. ಇವರೆಲ್ಲ opposition party Subject ಮೇಡಮ್. 12 ಗಂಟೆ cabinet meeting ವಿರೋಧ ಆಗುತ್ತೆ. ಪಕ್ಷದವರು ಗೌರ್ನಮೆಂಟ್ ನಮ್ಮ ಕಟ್ಟ ವಿರೋಧಿಗಳು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ, ಇವರು ಹಿಂಗೆ ಹಾರಾಡ್ತಾ ಇದ್ದಾರೆ. ಬಟ್ ಇವತ್ತು ಬಂದಿರುವಂತ ಪ್ಯಾನಲಿಸ್ಟ್ ಎಲ್ಲರೂ ಕೂಡ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. KPSC ಕುರಿತಂತೆ ನಾವು ಮಾತಾಡ್ತಾ ಇದ್ವಿ, ಬಹಳ ಮುಖ್ಯವಾಗಿ ನೋಡಿ ಗಮನಿಸಬೇಕು, ಇವತ್ತು ಇಡಿ ಎಂಟ್ರಿ ಆಗಿದೆ ಅಂದರೆ ಸಂಪೂರ್ಣವಾದಂಥ ತನಿಖೆ ಆಗಿ ಬಸವರಾಜ್ ಅವ್ರು ಹೇಳಿದ ಮಾತನ್ನು ನಾನು ಇವಾಗ ಯಾಕೆ ಎಂಡೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಎಷ್ಟು ಕನ್ವಿಕ್ಷನ್ ಆಗಿದೆ ಲೆಕ್ಕ ಕೊಡಿ ನೋಡೋಣ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಈ ಸತಿ ಆದರೂ ಆಗಲಿ ಇಡಿ ಎಂಟ್ರಿ ಕೊಟ್ಟಿದೆ ಅಂದರೆ ಒಂದು ಭರವಸೆ ಅನ್ನೋದಿರುತ್ತೆ. ಬಟ್ ಆಯುಷ್ ಅವರೇ ನೀವು ಹೇಳಬೇಕು, ಆಗಲೇ ನೀವು ಹೇಳ್ತಾ ಇದ್ರಿ 70-80 ಲೆವೆಲ್ ಚೇಂಜ್ ಆಗಿದೆ, ಕೋರ್ಟ್ಗಟ್ಟಲೆ ವ್ಯವಹಾರ ಅನ್ನೋದಿದ್ರೆ ನಂಗೆ ಒಂದು ಫ್ರ್ಯಾಂಕ್ ಒಪಿನಿಯನ್ ಹೇಳಿ, ಓಪನ್ ಸ್ಟೇಟ್ಮೆಂಟ್ ಕೊಡಿ. ಅಧಿಕಾರಿಗಳಷ್ಟೇ ನುಂಗ್ತಾರಾ, ಬೇರೆ ಎಲ್ಲಾದ್ರೂ ಅದು ಹೋಗುತ್ತಾ? ಇಲ್ಲ ಮೇಡಮ್, ಒಂದು ನಿಮಿಷ, ಒಂದು ಪ್ರಾಮಾಣಿಕ ಮಾತು ಹೇಳ್ತೀನಿ. ಆ ಥರದ್ದು ಏನಾದರೂ ನಾವು, ಯಾಕಂದ್ರೆ ಈ ಕಳೆದ 15 ವರ್ಷಗಳಿಂದ ಇದರಲ್ಲಿ ಇದ್ದೀವಿ, KPSC ನಿತ್ಯ ಇದರಲ್ಲಿ ಇದ್ದೀವಿ ನಾವು. ಆ ಥರದ್ದು ಏನಾದಾಗಿದ್ರೆ ನಾನು ಇಲ್ಲಿ ಬಂದು ಕೂರ್ತಿರ್ಲಿಲ್ಲ ಮೇಡಮ್. ಇದು ಗಾಡ್ ಪ್ರಾಮಿಸ್. ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ, ಇದು ಸಂವಿಧಾನಾತ್ಮಕ ಅದು ಹುದ್ದೆ ಅವ್ರದ್ದು. ಹಾಗಾಗಿ ನಮಗೆ ಅವ್ರನ್ನ ಟಚ್ ಮಾಡೋಕ್ಕೂ ಆಗಲ್ಲ, ಕೇಸ್ ಮಾಡೋಕ್ಕೂ ಆಗಲ್ಲ, ಅಧಿಕಾರದಲ್ಲಿರುವಾಗ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಅವ್ರು ಮಾತಾಡ್ತಿದ್ರೆ ನಮ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವತ್ತು ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಹೇಳಿದ್ರಲ್ಲ ಮೇಡಮ್, ಏನಂತ, ನಾನೇನಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಮುಚ್ಚಿಬಿಟ್ಟಿರ್ತಿದ್ದೆ ಅಂತ ಅವರು ಆಕ್ರೋಶದಿಂದ ಹೇಳಿದ್ರು. ಮರ್ದಿವಸ ಇವರೆಲ್ಲ ಯಾವನವನು ಹಂಗೆ ಹಿಂಗೆ, ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಹೆಂಗೆ ಮಾಡ್ತಾಡ್ದಂತ ಎಲ್ಲ ಏಕವಚನದಲ್ಲಿ ಬೈದಾಡ್ಕೊಳ್ತಾ ಇದ್ರು ಮೆಂಬರ್ಸ್. ಅಂದ್ರೆ ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನುವಂಥದ್ದು ಅವರಿಗೆ ಸಂವಿಧಾನ ಕೊಟ್ಟ ಹಿರಿಮೆ ಅಲ್ವಾ, ಅದನ್ನ ಒಳ್ಳೆದಕ್ಕೆ ಬಳಸ್ಕೋಬೇಕಿತ್ತಲ್ವಾ. ಮಿಸ್ಯೂಸ್ ಮಾಡಿಕೊಂಡು ಅವ್ರು ಅದನ್ನ ಗುರಾಣಿ ತರ ಬಳಸ್ತಾ ಇದ್ದಾರೆ. ಅವ್ರು ಅದನ್ನ ಹೆಂಗೆ ಬಳಸ್ಕೋಬೇಕಾಗಿತ್ತು, ಜನರಿಗೆ ಉದ್ಯೋಗ ಕೊಡುವಂತ ಆ ರೀತಿಯಲ್ಲಿ. ವೀಕ್ನೆಸ್ ಅನ್ನ ಕಾಂಗ್ರೆಸ್ ಬಳಸ್ಕೊಂತ ಇಲ್ವಾ, ಆ ಗುರಾಣಿಯನ್ನ? ಇಲ್ಲ ಮೇಡಮ್, ಇಲ್ಲ ಕಾಂಗ್ರೆಸ್ ಲೀಡರ್ಸ್ ಬಳಸ್ಕೊಳ್ಳಿಲ್ಲ ಮೇಡಮ್. ಆದ್ರೆ ಒಂದು ವಿಚಾರ ಅಣ್ಣ, ಒಂದು ಸ್ವಲ್ಪ ಕುಮಾರಸ್ವಾಮಿ ಅವರು ಬಾಯಿ ಬಿಟ್ಟು ಹೇಳಿದ್ರು, ಒಂದು ಸಭೆಯಲ್ಲಿ ಬಾಯಿ ಬಿಟ್ಟು ಹೇಳಿದ್ರು, ನನ್ನ ಇಬ್ರು ಹತ್ತಿರದ ಸಂಬಂಧಿಕರು ಇದ್ರು, ನಾನು ಮಾಡ್ಕೊಂಡಿದ್ದೀನಪ್ಪ, ಅವ್ರಿಗೆ AC ಪೋಸ್ಟ್ ಮಾಡಿಸ್ಕೊಂಡಿದ್ದೀನಪ್ಪ, ಬಾಯಿ ಬಿಟ್ಟು ಹೇಳಿದ್ರು. ಫುಲ್ ಆನ್ ರೆಕಾರ್ಡ್, ಕ್ಯಾಮರಾ ಎಲ್ಲ ಅದು ವೈರಲ್ ಆಗಿತ್ತು. ಆಮೇಲೆ ಇಲ್ಲ ಧರ್ಮಕ್ಕೆ ಮಾಡ್ಕೊಂಡು ಕೊಡ್ತಾರೆ ಮೇಡಮ್, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅವ್ರಿಗೆ ಬೇಕಾದವ್ರಿಗೆ ಧರ್ಮಕ್ಕೆ ಮಾಡ್ಕೊಂಡು ಅದಕ್ಕೆ ಅವ್ರಿಗೆ ಇಷ್ಟಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ ನಿಮಿಷ ಕುಮಾರಣ್ಣನಿಗೆ ಸಿಗುತ್ತಾ ಇರುವಂತಹ ಡಾಕ್ಯುಮೆಂಟ್ಗಳ ಮೂಲ ಅದರಲ್ಲಿ ಹಣ ಕೊಡಲು ಒಳ್ಳೆ ಸಿಸ್ಟಮ್ ತಂದಿದ್ದೀವಿ. ಹಂಗಿದ್ರೆ KPSC ಯಾಕೆ ಕುಮಾರಣ್ಣನ ಮನೆಯಲ್ಲೇ ಮಾಡ್ಬೋದಲ್ಲ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್? ಎಕ್ಸಾಮ್ ಯಾಕೆ ಕುಮಾರಣ್ಣನ ಮನೆಯಲ್ಲಿ? ಇಲ್ಲ ಇಲ್ಲ ಇಲ್ಲ, ಕುಮಾರಣ್ಣನ ಮನೆಯಲ್ಲಿ ಅದೇ ರೀತಿ KPSC ಇವರು ಹರಾಜಾಗ್ತಾ ಇದ್ದಾರೆ. ವಿಶಾಲವಾದ ಬಂಗ್ಲೆ ಇದೆ, ಅಲ್ಲೇ ಒಂದು ರಿಕ್ರೂಟ್ಮೆಂಟ್ ಮಾಡಿ ಅಲ್ವಾ. KPSC ಯಾಕೆ ನೀವು ಹೇಳಿದ್ರಲ್ವಾ, ನೀವು ಹೇಳ್ತಾ ಇದ್ದೀರಾ, ನೀವು ಮಾಡ್ತಾರದ್ದು ಯಾಕೆ ಹೇಳ್ತಾ ಇದ್ದೀರಾ? ಅವರು ಓಪನ್ ಆಗಿ ಹೇಳಿ ಸದಾಶಿವ ನಗರದಿಂದ ಮಾಡ್ತಾ ಇದ್ದೀರಾ, ಕೃಷ್ಣ ಅವರು ಮತ್ತು ಗೋಣಾಳ್ ಭೀಮಪ್ಪ KPSC ಪ್ರಾಪರೇಟರ್ಸ್ ಇವರೇ, ಇವ್ರದೇ ಮನೆತನ ಫಸ್ಟ್ ಸ್ಟಾರ್ಟ್. ನಮಗೆ ಇಲ್ಲಿ AP ಸೇರಿದಂಗೆ ಹಲವರು ಅಭ್ಯರ್ಥಿಗಳು ಸೇರಿದ ಹಾಗೆ ಇದಕ್ಕೆ ಹೋರಾಟ ಮಾಡ್ತಿರೋ ಕೊಟ್ಟಿರೋ ಮಾಹಿತಿಲಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. BJP ರಿಕ್ರೂಟ್ ಮಾಡಲಿ ಕಾಂಗ್ರೆಸ್ಸಿಗೆ ಹೋಗುತ್ತೆ ಪಾಲು, ಕಾಂಗ್ರೆಸ್ ರಿಕ್ರೂಟ್ ಮಾಡಲಿ BJPಗೆ ಹೋಗುತ್ತೆ ಪಾಲು ಅಂತ ಅಂಡರ್ಸ್ಟ್ಯಾಂಡಿಂಗು ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳದ್ದು. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಮಾಹಿತಿ ನೋಡೋಣ, ಯಾಕೆಂದ್ರೆ ಇಲ್ಲಿ ಬಲಿಪಶುವಾಗಿರೋದು ಹೋಗಿಲ್ಲ, ಅದು ಇವರಿಗೆ ನಿಜವಾಗ್ಲೂ ಮಾಹಿತಿ ಇಲ್ಲ. ಯಾಕಂದ್ರೆ ಮೆಂಬರ್ಗಳೇ ತುಂಬಾ ಕ್ರಿಕೆಟ್ ಮತ್ತೆ ಇನ್ನೊಂದು ನನ್ಗೆ ಈ 3 ವರ್ಷದಲ್ಲಿ ಏನ್ ಅನ್ಸಿದೆ ಅಂದ್ರೆ, ಎಲ್ಲೇನೇ ತಪ್ಪಾಗ್ಲಿ ಅಧಿಕಾರಿಗಳ ಕಾರಣ ಅನ್ನುವಂತ ಸ್ಟೇಟ್ಮೆಂಟ್ ನಿಮ್ ಕಡೆ ಬಂದಿರೋದ್ರಿಂದ ಇಲ್ಲ ಮೇಡಮ್, ಇವರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅನ್ನುವಂಥದ್ದನ್ನ ಅಧಿಕಾರ ವಹಿಸಿಕೊಂಡು ಮಾಡ್ತಾ ಇದ್ರು ಹೊರತು. ಮತ್ತೆ ಇನ್ನೊಂದು ಇವರ ರಿಕ್ರೂಟ್ಮೆಂಟ್ ಮಾಡಿದ್ವಲ್ಲ ಕೆಲವೊಂದು ಮೆಂಬರ್ಸ್ ಗಳದ್ದು, ಅವರಿಂದ ನಾನು ನಿಜವಾಗ್ಲೂ ಹೇಳ್ತಾ ಇರೋದು, ₹1 ಸಿದ್ದರಾಮಯ್ಯ ಅವರು ಸಾಹೇಬ್ರವರು ಇಲ್ಲ ನನಗೆ ಗೊತ್ತವರು. ಆದ್ರೆ ಇವರು ಸಾವುಕಾರ ಶಿವಶಂಕರಪ್ಪ ಅವರು ಈ ಪೋಸ್ಟ್ಗೆ ಬರೋಷ್ಟೊತ್ತಿಗೆ ಒಂದ್ ನಿಮಿಷ ಪ್ಲೀಸ್ ಈ ಪೋಸ್ಟ್ಗೆ ಬರೋಷ್ಟೊತ್ತಿಗೆ ತಮ್ಮ 80 ಕೋಟಿ ರೂಪಾಯಿಗಳ ಜಾಗವನ್ನು ಅದೇ ಟೈಮ್ಗೆ ಜಮೀನನ್ನು ಮಾರಿದ್ರು ಅನ್ನುವಂಥದ್ದು ಬಲವಾದ ಊಹೆ. ಆಡಳಿತ ಪಕ್ಷದ ಇದನ್ನೇ ತಾವು ಹೇಳ್ಬಿಡಿ ಸದನದಲ್ಲಿ, DK ಶಿವಕುಮಾರ್ ಅವ್ರಿಗೆ ಹೋಗ್ಬಿಡಿ, ಏನದು ಸಲಹೆಗಾರ ಆಗ್ಬಿಟ್ಟು ಹೇಳಿ ನೋಡಿ ಈ ತರ 80 ಕೋಟಿ ಜಮೀನ ತಗೊಂಡಿದ್ರು ಅಂತ ಇನ್ಫಾರ್ಮೇಶನ್ ತಾವೇ ಹೇಳಿ. ಆ ತರ ಪುಕಾರ್ ಹಬ್ಬಿತ್ತು, ಇವಾಗ ತನಿಖೆ ಆಗ್ತಾ ಇಲ್ಲ. ಎರಡು ಉತ್ತರ ಬೇಕು. ಅದೇ 2 ಪ್ರಶ್ನೆಗಳನ್ನ ನಿಮಗೆ ಮೂವ್ ಮಾಡ್ತಾ ಇದ್ದೀನಿ.
ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳಿಗೆ ಪಾಲಿನ ಹಂಚಿಕೆ ಅನ್ನೋದಾಗತ್ತೆ. ನೀವು ಅದ್ರಲ್ಲಿ ಪಾಪ ಪಾಲ್ ತಗೊಂಡಿಲ್ಲ ಅಂತ ಅನ್ಸುತ್ತೆ. ನಿಮ್ ಸ್ಟೇಟ್ಮೆಂಟ್ ಬೇಕು. ನಮ್ದು ಬರೀ 20 ಜನ ಅಷ್ಟೇ ಮೇಡಮ್. ನಾವು ಪ್ರಾದೇಶಿಕ ನಿಮ್ದು ಪಕ್ಷ. 20% ಕಡಿಮೆ ಪರ್ಸೆಂಟೇಜ್ 20%. ನಿಮ್ ಬಾಯಿ ಮುಚ್ಚೋದು ಈಸಿ ಹಂಗಾರೆ. ಇಲ್ಲ ನೋಡಿ ಈಗ ನೀವು ಕಂಟಿನ್ಯೂ ಮಾಡಿ ನಿಮ್ಮ ಕ್ವಶನ್ ಹೇಳಿ. ಎರಡನೇದು, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಈ 3.5 ವರ್ಷಗಳಲ್ಲಿ ನಾವು ಅಬ್ಸರ್ವ್ ಮಾಡಿರೋದು ಅಂತ ಹೇಳಿದ್ರೆ ಏನೇ ಅಕ್ರಮ ಆಗಲಿ ಏನೇ ಸಕ್ರಮ ಆಗಲಿ ಎಂಥದ್ದೇ ಮೂವ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹೊಣೆಗಾರಿಕೆ ಮಾತ್ರ ಇದರಲ್ಲಿ ಹೆಂಗೆ ಅಂತ ನಾನು ಅದೇ ಕೇಳ್ತಿರೋದು, ಅವ್ರ opinion ಕೇಳ್ತಾ ಇದ್ದೀನಿ. ಮಾಡಿರುವಂತದ್ದು ಅಧಿಕಾರಿಗಳು ಯಾರಿಗೆ ರಿಪೋರ್ಟ್ ಮಾಡ್ತಾರೆ, ಅವರಿಗೆ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾರೆ, ಯಾರ ಇನ್ಸ್ಟ್ರಕ್ಷನ್ಸ್ ಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋಂಥ ದಯಮಾಡಿ ಆಡಳಿತ ಪಕ್ಷದಲ್ಲಿರುವಂತಹ ವಕ್ತಾರರು ಜವಾಬ್ದಾರಿಯುತವಾಗಿ ಮಾತಾಡ್ಬಿಟ್ಟು ಹೇಳಬೇಕು. ಅವರು CS ಇಂದ ಹಿಡ್ಕೊಂಡು ನಿಮ್ಗೊಂದು PDO ವರೆಗೂ ತಗೊಳ್ಳೋಣ. ಈಗ ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿದ್ರು. ಏನು ಅಧಿಕಾರಿಗಳು ಗ್ಯಾರಂಟಿ ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರ, ಅದನ್ನ ಮಾಡಿದವ್ರು ಸರ್ಕಾರ. 5,000 ಕೋಟಿ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ನಾವು ಅಧಿವೇಶನದಲ್ಲಿ ಕೇಳಿದೀವಿ. ಇಟ್ಸ್ ಎ ಮಾರ್ಕ್ಡ್ ಕ್ವಶನ್. ಇಲ್ಲಿವರೆಗೂ ಅದಕ್ಕೆ ಉತ್ತರ ಇಲ್ಲ. ಈಗ ಯಾರನ್ನ ಕೇಳ್ಬೇಕು ನಾವು? ಅಧಿಕಾರಿಗಳು ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಅಧಿಕಾರಿಗಳು ಮೋಸ್ಟ್ ಪ್ರಾಬಬ್ಲಿ ಅವ್ರ ಮನೆಗೆ ತಗೊಂಡೋಗಿರ್ಬೋದೇನೋ 5,000 ಕೋಟಿ, ಗೊತ್ತಿಲ್ಲ ನಮ್ಗೆ. ಈಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಅಧಿಕಾರಿಗಳಿಂದ ಅಧಿಕಾರಕ್ಕೋಸ್ಕರ ಅಧಿಕಾರಿ ಆಗ್ಬೇಕು ಅಂತ ಬಂದಿರುವಂತಹ ವಿದ್ಯಾರ್ಥಿಗಳ ಹತ್ರ ಇವರು 50,000 ಕೋಟಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇವರು ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಇದನ್ನ ನೋಡ್ಕೊಂಡು 136 ಜನನ ಚುನಾಯಿತ ಕಳಿಸಿದ್ರಲ್ಲ, ಏನಕ್ಕೆ? ಲಾ ಅಂಡ್ ಆರ್ಡರ್ ಮಿನಿಸ್ಟ್ರು ಲಾ ಅಂಡ್ ಆರ್ಡರ್ ಕಾಪಾಡ್ತಾರೆ. ಆಮೇಲೆ ಯಾವ ಸಚಿವಾಲಯದಲ್ಲಿ ಯಾವ ಮಿನಿಸ್ಟರ್ಗಳಿದಾರೋ ಅವ್ರಿಗೆ ಆ ಇಲಾಖೆಗಳಲ್ಲಿ ಅವರು ಕಾಯ್ತಾರೆ, ರಾಜ್ಯದ ಜನಹಿತಕ್ಕೆ, ರಾಜ್ಯದ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ತೆರಿಗೆದಾರ ಹಣನ ಅವ್ರು ಕಾಪಾಡ್ತಾರೆ ಅಂತ ಅನ್ಕೊಂಡು ಹೋಗಿದೀವಲ್ವಾ. ಇವಾಗ ಇಲ್ಲಿ ನಾನು ಅವಾಗಲೇ ಫಸ್ಟ್ ರಿಯಾಕ್ಷನ್ ಅಲ್ಲೂ ಕೇಳಿದೆ, ಯಾವ ಸಚಿವಾಲಯ ಇದಕ್ಕೆ ಜವಾಬ್ದಾರಿ ಹೊತ್ಕೊಳ್ತಾರೆ? ಫಸ್ಟ್ ಡಿಫೈನ್ ಮಾಡ್ಬೇಕಾಗ್ತದೆ. ಲಾ ಮಿನಿಸ್ಟರ್ ಒಪ್ಕೊಳ್ತಾರ, ಎಜುಕೇಶನ್ ಮಿನಿಸ್ಟರ್ ಒಪ್ಕೊಳ್ತಾರ, CM ಒಪ್ಕೊಳ್ತಾರ, DCM ಒಪ್ಕೊಳ್ತಾರ, ಯಾರು ಇದಕ್ಕೆ ಹೊಣೆಗಾರರಿಗೆ ಒಪ್ಕೊಳ್ಳುವಂಥದ್ದು? ಆಯ್ತು, ಈಗ ಕಂಪ್ಲೀಟ್ ಆಗಿ ಇವ್ರು ಹೇಳ್ತಾ ಇದ್ರು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. CS ಯಾರಿದ್ದಾರೆ? CS ಗೆ ನೀವು ಹೇಳಿ ನಿಮ್ಮ ಜೂನಿಯರ್ಸ್ ಕೆಳಗಡೆ ಯಾರಿದ್ದಾರೆ ಅವ್ರಿಗೆಲ್ಲ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಅವ್ರದೇ ಒಂದು ಕಮಿಟಿ ಇದೆಯಲ್ವಾ? ತಮಗೆ ಮಾಹಿತಿ ಇದೆಯಾ ಇಲ್ವಾ? ನನಗೆ ಗೊತ್ತಿಲ್ಲ ಮಾಹಿತಿ, ನೀವು ತಾವು ಹೇಳಬೇಕಾಗ್ತದೆ. ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಏನಾದ್ರೂ ಫೇಲ್ಯೂರ್ಸ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಅಂತಾನೆ ಒಂದು ಕಮಿಟಿ ಇದೆಯಲ್ವಾ? IAS ಅವ್ರದೇ ಒಂದು ಕಮಿಟಿ ಇದೆಯಲ್ವಾ? KS ಅವ್ರದೇ ಒಂದು ಕಮಿಟಿ ಇದೆಯಲ್ವಾ? ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಗವರ್ಮೆಂಟ್ ಅಫಿಷಿಯಲ್ಸ್ಗೆ ಯಾವುದೇ ಈ ರೀತಿ ಆದಾಗೆಲ್ಲ ನಿಮಗೆ ಲೀಗಲಿ ಪ್ಲಸ್ ಜುಡಿಷಿಯರಿ ನಿಮಗೆ ಕಮಿಟಿ ಇದೆಯಲ್ಲ, ಆ ಕಮಿಟಿಗೆ ತಾವೇನ್ ಮಾಡಿದ್ರಿ? ಕ್ಯಾಬಿನೆಟ್ ಮಿನಿಸ್ಟರ್ ಇಟ್ಕೊಂಡು ಅಷ್ಟೆಲ್ಲ ಬಿಟ್ಬಿಡಿ. ತಾವು ಒಂದು ಜವಾಬ್ದಾರಿಯುತವಾಗಿರುವಂತಹ ಸರ್ಕಾರದವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರ ಹೋಗ್ಲಿ. ನಾವು ಅವ್ರಿಗೆ ಏನಾದ್ರು ಕೆಲಸ ಇರೋದು, ಯಾರ್ದು ಅನ್ಯಾಯ ಆಗಿದೆಯೋ ಅಷ್ಟೂ ಜನ ನಾವು ವಜಾ ಮಾಡ್ತೀವಿ, ಹೊಸ್ತಾಗಿ ನೇಮಕಾತಿ ಮಾಡ್ತೀವಿ ಅಂತ ತಾವೇನಾದ್ರು ಒಪ್ಕೊಂಡು ಹೇಳಿದ್ರ? 2011 KS ಬ್ಯಾಚ್ ಇವತ್ತು ಈಗ ಲಾಸ್ಟ್ ಒಂದು 2-3 ವರ್ಷದ ಹಿಂದೆ ನಿಮ್ಗೆ ಕ್ಲಿಯರ್ ಆಗಿದೆ, ಅವ್ರಿಗೆಲ್ಲ ಪೊಸಿಷನ್ ಸಿಕ್ಕಿದೆ. AC ನ್ಯಾಷನಲ್ ಗ್ರೇಡ್ ಅಂಡ್ ಸೋ ಆನ್. ಅದಕ್ಕೆ ಏನ್ ತಮ್ಮ ಒಪಿನಿಯನ್ ಹೇಳ್ತೀರಾ? 2011 ಆಗಿದ್ದು ಇದಕ್ಕೆ ಇವಾಗ ಆಗಿರೋದು, ಅದ್ರ ಬಗ್ಗೆ ಇರೋದು ಏನು ಚಕಾರಗಳು ಎತ್ತಾ ಇಲ್ಲ. ಆಯ್ತು, ಈಗ ಕಾಂತರಾಜ್ ಅವರು ಈಗ ಧಾರವಾಡ ಎತ್ಕೊಂಡ್ರು ಹೇಳಕ್ಕೆ ಅಂತ ಅಂದ್ಬಿಟ್ಟು ಅಕ್ಸದ್ ಅವರು ಇನ್ನು ಪ್ರತಿಭಟನೆ ಮಾಡಕ್ ಬರೋ ಅಷ್ಟೇ ಅವ್ರ ಒಳಗೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು. ಅವ್ರನ್ನ ಅವ್ರು ಮಾತಾಡಕ್ಕೆ ಬಿಡ್ಲಿಲ್ಲ ಅವರು. ಇನ್ನ ಈಗ ನಮ್ಮ ಸ್ನೇಹಿತರು ಅವರೇ ಹೇಳ್ತಾ ಇದ್ರು, ರೇಟ್ ಕಾರ್ಡ್ 80 ಲಕ್ಷ ಅಲ್ಲ 1 ಕೋಟಿ ಅಂತ ಹೇಳಿದ್ರು. ಎರಡನೇದು ಏನ್ ಹೇಳ್ತಾರೆ ಇವ್ರ ವಿಚಾರ, ಅವ್ರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದ್ರೆ ಅವ್ರ ಮೇಲೆ ನಾವೇನು ಲೀಗಲ್ ಆಕ್ಷನ್ ತಗೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಏನ್ ಮಾಡ್ತಾ ಇದ್ರೆ ಇಷ್ಟು ವಿದ್ಯಾರ್ಥಿಗಳಿಗೆ ಇವ್ರದ್ದು ಇನ್ನೊಂದು ಬೋಗಸ್ ಒಂದು ಯೋಜನೆ ಹಾಕೊಂಡಿದ್ರಲ್ಲ, ನಾನು ಈ ಗ್ಯಾರಂಟಿ ಯೋಜನೆ ವಿದ್ಯಾರ್ಥಿಗಳಿಗೆ ಅದೇನೋ ಯಾವ್ದು ಮೇಡಮ್ ಯುವ ನಿಧಿ, ಅದೇ ಯುವಕರ ಬೀದಿ ನಿಲ್ಲಿಸೋ ಯೋಜನೆ, ಅದನ್ನ 3,000 ಕೊಟ್ಟು ಯುವ ನಿಧಿ ಯೋಜನೆ ಮಾಡ್ತಾ ಇದ್ರಲ್ವಾ? ಇದು ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಯುವ ನಿಧಿ ಅವ್ರಿಗೆ ಇವ್ರು ಮೋಸ ಮಾಡ್ತಾ ಇಲ್ವಾ ಇವ್ರಿಗೆ? ಹೇಳಿ ಇವಾಗ ಯುವ ನಿಧಿ ನನಗೆ ಇವಾಗ ಹೇಳ್ಬೇಕು, ಇವರು ಈ 73,000 ಏನು ಹುದ್ದೆಗಳನ್ನ ಈ ಸಲ ಸೃಷ್ಟಿ ಮಾಡಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಅಂಶ. ಯಾಕಂದ್ರೆ ಇಡೀ ದೇಶ ನಿರುದ್ಯೋಗ ಮಟ್ಟದಲ್ಲಿ ಚಾರಿತ್ರಿಕವಾಗಿ ಅತ್ಯಂತ ಕೆಳಗೆ ಮಟ್ಟದಲ್ಲಿದೆ. ಹುಡುಗರು ಎಲ್ಲರೂ ಕಷ್ಟದಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ಆ ಮಕ್ಕಳಿಗೆ ಉದ್ಯೋಗ ಕೊಡೋದ್ರ ಬಗ್ಗೆ ಮಾಡ್ತಾ ಇರುವಂತಹ ಒಂದು ನೀಚ ವ್ಯಾಖ್ಯಾನ ಇದೆಯಲ್ಲ, ಇದನ್ನ ನಾನು ಧಿಕ್ಕರಿಸ್ತೀನಿ. ಒಂದ್ ನಿಮಿಷ ಕ್ವಶನ್ ಮಾಡ್ಬೇಡಿ, ನಾನು ಮಾತಾಡಿದ ಮೇಲೆ ಇನ್ನೊಂದು ನಾನು ಹೇಳುವಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವ್ರ ಎದುರಿಗೆ ಹೇಳ್ತೀನಿ. ಬಿಜೆಪಿ JDS ಇವ್ರದ್ದೇನು ಮೈತ್ರಿ ಇದೆಯಲ್ಲ, ಯುವಕರನ್ನ ಧರ್ಮ ರಾಜಕಾರಣ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಹೊಡೆದಾಡ್ತಾ ಇರುವಂತ ವಿದ್ಯಾರ್ಥಿಗಳಲ್ಲಿ ಯಾರು ದೇಶದಲ್ಲಿ ನೀಟ್ ವಿಷಯದಲ್ಲಿ ಧರ್ಮ
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ. ಹೌದು. ಅವ್ರಾಗಿಲ್ಲ, ದಯಮಾಡಿ ವಾಪಸ್ ತಗೋಬೇಕು ಅಂತ ಅವರಲ್ಲ, ಸಿಜೆಪಿ ಅವರಾಗಿರುವಂತದ್ದು. ಕಾಂಗ್ರೆಸ್ ಟೈಮ್ ಪಾಸ್ ಮಾಡ್ತಿರಲ್ಲ ಅಷ್ಟೇ, ಟೈಮ್ ಪಾಸ್ ಮಾಡ್ತಿದ್ರು ಅಷ್ಟೇ. ಅಲ್ಲಿ ಸೆಷನ್ ನಡೀತಿರ್ಬೇಕಾದ್ರೆ ಒಂದು ರೋಡಿಗೆ ಬಂದ್ರೆ ಹೋದ್ರು ಅಷ್ಟೇ. ಅದು ಕ್ರೆಡಿಟ್ ಕಾಂಗ್ರೆಸ್ ಸಿಜೆಪಿ ಅವರು ಕೊಡ್ಬೇಕು. ಯಾರು ರೆಸ್ಪಾನ್ಸಿಬಲ್? ಸರ್ಕಾರನ, ಅಧಿಕಾರಿಗಳ? ಸಿಐಡಿ ತನಿಖೆಗೆ ಹಾಕಿದ್ವಲ್ಲ ನಾವು, ಯಾರು ಹಾಕಿರೋದು? ಮತ್ತೆ ಇನ್ನೊಂದು, ಇಡಿ ಬಂದ ಕೂಡಲೇ ಯೂಶುವಲಿ ಏನಾಗುತ್ತೆ ಗೊತ್ತಾ, ರಾಜ್ಯ ಮಂತ್ರಿಮಂಡಲ ಎಲ್ಲರೂ ಪುಕಾರೆಬ್ಬಿಸ್ತಾರೆ. ಯಾಕಂದ್ರೆ ನಮ್ಮ ಮೇಲೆ ಅತಿಕ್ರಮಣ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ತನಿಖಾ ಸಂಸ್ಥೆಗಳಿಲ್ವ ಅಂತ. ಯಾರು ಸೊಲ್ಲಿಸ್ತಾ ಇಲ್ಲ. ಇಡಿಯನ್ನು ಸ್ವಾಗತಿಸಿದ್ದೀವಿ. ರಾಜ್ಯಪಾಲರ ಅಮಾನತು ಮಾಡಿದಾಗ ಆಕ್ಚುಲಿ 163 ಒಂದು ವಿಧಿ ಪ್ರಕಾರ ಮಂತ್ರಿಮಂಡಲ ಸಲಹೆ ಇಲ್ಲದೆ ಅವ್ರು ಮಾಡೋಂಗಿಲ್ಲ. ಆದ್ರೂ ನಾವು ಘಟನೋತ್ತರ ನೀವು ಮಾಡಿ, ರಾಜ್ಯಪಾಲರು ಏನ್ ಮಾಡಿದ್ರು ನೀವು ಜವಾಬ್ದಾರಿ ನೀವ್ ಏನ್ ಆಕ್ಷನ್ ತಗೊಂಡಿಲ್ಲ ಹೇಳಿ. ಬಾಯಿ ಬಿಡಕ್ಕೆ ಬಿಡಲ್ಲ, ಇದು ಲಾಸ್ಟ್ ಮಾತಾಡಕ್ಕೆ ಬಿಡಲ್ಲ. ನಾವು ಘಟನೋತ್ತರ ಅನುಮತಿ ಕೊಟ್ಟು ಅವ್ರಿಗೆ ನಾವು ಅದನ್ನು ಕೂಡ ನಾವು ಅನುಮೋದಿಸಿದ್ವಿ. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ನಮ್ದು ಇಲ್ಲಿ ಹೈಲೈಟ್ ಮಾಡೋದಲ್ಲ, ನಮ್ಮ ಹತ್ರ ಸಲಹೆ ಕೇಳಿದೆ ರಾಜ್ಯಪಾಲರು ಆಕ್ಷನ್ ತಗೊಂಡು ಅಂತ ಅಲ್ಲ. ಇಡಿಯನ್ನು ಸ್ವಾಗತಿಸಿದ್ವಿ, ಸಿಐಡಿ ತನಿಖೆಗೂ ಸಿಐಡಿ ತನಿಖೆ ಮತ್ತೇನು ಆಕ್ಷನ್ ಅಲ್ವಾ? ಯಾವ ಸಿಐಡಿ ತನಿಖೆ ನಡೀತಾ ನಿಮ್ಗೆ ಇಲ್ಲಿ ಬಂದ ಇಲ್ಲಿ ಬಂದ್ರೆ ನಿಮ್ಗೆ ಎಸ್ಐಡಿಗೆ ಹಾಕಿರುವಂತದ್ದು. ಆದ್ರೆ ಇವರು ಸಿಬಿಐಗೆ ಕೊಡ್ಲಿಲ್ಲ, ಜಸ್ಟ್ ಎಸ್ಐಟಿಗೆ ಹಾಕಿರುವಂತದ್ದು. ಒಂದು ನಿಮಿಷ, 22 ಜನ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ, ಅವರ ರಾಜನ ಸಿಂಹಾಸನ ಅಲುಗಾಡಕ್ಕೆ ಶುರು ಮಾಡಿದ ಬಳಿಕ, ನಿರ್ವಾಹವಿಲ್ಲದೆ ರಾತ್ರೋರಾತ್ರಿ ಪ್ರೆಸ್ ಮೀಟ್ ಕರೆದು ಆಮೇಲೆ ಅವರು ಆಯ್ತಾ? ಇಲ್ಲಿ ಆತರ ಅಲ್ಲ. ಒಂದ್ ನಿಮಿಷ, ಆಕ್ಷೇಪಣೆ ನಾವು ಸಿಐಡಿ ತನಿಖೆ ಸಿಐಡಿ ತನಿಖೆ ಯಾವ ಮಿನಿಸ್ಟರ್ ನೀವು ಮಾತಾಡುವಾಗ ನಾನು ಹಿಂಗ ಆಡ್ತೀನ? ಎಷ್ಟು ನಾಲೆಜ್ ಮಾತಾಡ್ತಾ ಇದ್ದೀನಿ ನಾನು, ವಿಚಾರ ಮಾತಾಡ್ತಾ ಇದ್ದೀನಿ. ಅವರು ಎಷ್ಟೋ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅವರು ಯಾಕೆ ಹಿಂಗೆ ಉಯ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. This is not acceptable. Who should take the responsibility? ಮೇಡಮ್, ಈಗ ನಾವು ಕರೆಂಟ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರೆಂಟ್ ಏನು ವೆಟನರಿ ಪಶುವೈದ್ಯಕಾಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾತಾಡಬೇಕಾದಾಗ ಮೇಡಮ್, ಈಗ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ABC ಕ್ಯಾಟಗರೀಸು ಇರುತ್ತೆ, ಗೆಜೆಟೆಡ್, ನಾನ್ ಗೆಜೆಟೆಡ್ ಇದ್ದೇ ಇರುತ್ತೆ. ಇಲ್ಲಿ ಒಂದು ADLR ಪೋಸ್ಟ್ ಇದೆ ಮೇಡಮ್, KPI ಇದರಲ್ಲಿ ರೀಸೆಂಟ್ ಎಕ್ಸಾಮ್ ಆಗಿರೋದ್ರಲ್ಲಿ. ಅದಕ್ಕೆ ಮಾನದಂಡ ಸಿವಿಲ್ ಇಂಜಿನಿಯರಿಂಗ್. ಆದ್ರೆ ಅಲ್ಲಿ ಪೋಸ್ಟ್ ಎಕ್ಸಾಮ್ಸ್ ಮಾನದಂಡ ಬ್ಯಾಕ್ ಗ್ರೌಂಡ್ ಏನ್ ತಗೊಂಡಿದ್ದಾರೆ ಅಂದ್ರೆ ಎನ್ವೈರನ್ಮೆಂಟಲ್ ಸೈನ್ಸ್ ಅಂದ್ರೆ ಯಾವ ರೀತಿಗೆ ಮಾನದಂಡ. ಆಮೇಲೆ ಈ ಸರ್ಕಾರದ ಬಂದಾಗ ಯಾವ್ದು ಅಪಾಯಿಂಟ್ಮೆಂಟ್ಸ್ ಆಗ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಧಾರವಾಡ ಹುಬ್ಳಿನಲ್ಲಿ ಲಕ್ಷಾಂತರ ಜನರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿದಾಗ ಸರ್ಕಾರ ಮಣಿತು. ಇವ್ರು ಹೇಳಿದ್ರಲ್ಲ, ಈ ಅವರ ಸಿಂಹಾಸನ ಇದ್ದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಣಿತು. ಮಣಿದ್ಬಿಟ್ಟು ಆದ್ಮೇಲೆ ಏನ್ ಹೇಳಿದ್ರು, ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಂತ. 54,000 ಹುದ್ದೆಗಳಿಗೆ ಶೆಡ್ಯೂಲ್ಸ್ ಅಂತ ಕೊಟ್ರು. ಶೆಡ್ಯೂಲ್ಸ್ ಅಂತ ಕೊಟ್ಟಾಗ ಇದು ಟಿಪ್ ಆಫ್ ದ ಐಸ್ಬರ್ಗ್. 400 ಪಶುವೈದ್ಯಾಧಿಕಾರಿಗಳಿಗೆ ವಾಟ್ ಅಬೌಟ್ ದ ರೇಟ್ಸ್ 80, 90, 1 ಲಕ್ಷ 1 ಕೋಟಿ ಅಂತ ಇದ್ದಾರಲ್ಲ, ವಾಟ್ ಅಬೌಟ್ ದ ಈ 54,000 ಕೋಟಿ ಮುಂದೆ ನಡೆಯುವಂತದ್ದು, ಇದಕ್ಕೆ ಯಾವ ರೀತಿಯಾದಂತ ಮಾನದಂಡ ಇರುತ್ತೆ? ವಾಟ್ ಇಸ್ ದಟ್ ಮಾನದಂಡ? ಮತ್ತೆ ಮಾತಿಗೆ ಮೇಡಮ್ ಮಾತಾಡ್ತಾ ಇರ್ಬೇಕಾದಾಗ ಇಷ್ಟವರೆಗೂ ವಿಷಯದ ಬಗ್ಗೆ ಮಾತಾಡಿದ್ರಿ, ಸಡನ್ ಆಗಿ ನೀವು ಧರ್ಮಕ್ಕೆ ಬಂದ್ರಿ. ನಾವು ಇಲ್ಲಿ ಧರ್ಮ ಪ್ಲೀಸ್, ಇಷ್ಟವರೆಗೂ ನೀವು ಮಾತಾಡ್ತೀವಿ, ಇವಾಗ ಧರ್ಮಕ್ಕೆ ಬಂದ್ಬಿಟ್ರಿ. ನಾವು ಮಾತಾಡ್ತಾ ಇರೋದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಧರ್ಮ ಯಾಕೆ ತರ್ತೀರಾ? ಇದೇ ವಾಲ್ಮೀಕಿಯಿಂದ ನಾವು ಸದನದಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದಾಗ ಭ್ರಷ್ಟಾಧಿಕಾರಿಗಳು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂದಾಗ ಅವರು ದಲಿತರು ಅಂತ. ನಾವು ದಲಿತರು, ಅದ್ರ ಬಗ್ಗೆ ದೊಡ್ಡ ಗೌರವ ಇರುವಂತದ್ದು, ಇದು ಮಾಡುವಂತದ್ದು. ನಾವು ವ್ಯಕ್ತಿಯ ಭ್ರಷ್ಟಾಚಾರ ಮಾತಾಡ್ತಾ ಇರುವಂತದ್ದು. ಇಲ್ಲಿ ಅಷ್ಟೇ ವ್ಯಕ್ತಿಯ ಭ್ರಷ್ಟಾಚಾರ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹೋರಾಟ ಹೆಂಗ್ ಮಾಡುತ್ತೆ ಮೇಡಮ್? ಇರ್ರೆಸ್ಪೆಕ್ಟಿವ್ ಆಫ್ ಓವರ್ ಇಟ್ ಇಸ್ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕಾಗುತ್ತೆ. ಈ 400 ಇದ್ರಲ್ಲಿ ಯಾರ್ಯಾರು ಹಿಂದೆ ಇದ್ದಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋಬೇಕಾಗುತ್ತೆ. ಅಧಿವೇಶನ ನಡೀತಾ ಇದೆ ಗೌಡ್ರೆ, ಸದನದಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ನಾವು ನಾ ಹೇಳ್ತಾ ಇರೋದಲ್ವಾ, ಮೊದಲೇ ಭ್ರಷ್ಟಾಚಾರದ ಬಗ್ಗೆ ಇದೇ ತರ ಭ್ರಷ್ಟಾಚಾರದ ಇನ್ನೊಬ್ಬ ಏನಂತಾರೆ ಸಿದ್ದರಾಮಯ್ಯ ಮೇಲೆ ಭ್ರಷ್ಟಾಚಾರದಲ್ಲಿ ರಾಜೀನಾಮೆ ಕೊಟ್ಟವನು ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ, ಇವಾಗ ಯಾಕೆ ತಗೊಂಡ್ರು ಅಂತ ಗೊತ್ತಿಲ್ಲ. ಯಾಕೆ ತಗೊಂಡ್ರಿ? ಭ್ರಷ್ಟಾಚಾರ ಮಾಡಿದವರಿಗೆ ಬಹುಮಾನ ನಿಮ್ಮ ಸರ್ಕಾರದಲ್ಲಿ, ಇದನ್ನ ನಾವು ಕೇಳ್ತಾ ಇದೀವಿ. ಮೊದಲಾದ ಭ್ರಷ್ಟಾಚಾರ ಅಂತ ಆರೋಪ ಹೊತ್ತಿರೋರ್ನ ರಾಜೀನಾಮೆ ಕೊಡಿಸಿ. ಈ ರಾಜ್ಯದ ಜಲವಂತ ಸಮಸ್ಯೆ ಅಥವಾ ಹಲವಾರು ಇದೆ, ಅದರಲ್ಲಿ KPSC ಕೂಡ
ಒಂದು ಲಕ್ಷಾಂತರ ವಿದ್ಯಾರ್ಥಿಗಳ ಇದು ಭವಿಷ್ಯ ಇರುವಂತದ್ದು, ಅದನ್ನು ನಾವು ಹೇಳ್ಬೇಕಾಗತ್ತೆ. ಆಮೇಲೆ ಹೇಳ್ತಂಥದ್ದು, ನಾವು ಕೇಂದ್ರದಲ್ಲಿ ಇದು ಮಾಡಿದಾಗ ವಿದ್ಯಾರ್ಥಿಗಳ ಇದಕ್ಕೆ ಹೋರಾಟಕ್ಕೆ ಮಣಿದು ಅಂತಾನು ಹೇಳ್ಬೋದು, ಅವರ ಆಶೆಗಳಿಗೆ ಒಪ್ಪಿ ಅಂತ ಹೇಳ್ಬೋದು. ಒಂದು ನಾವು ಜವಾಬ್ದಾರಿ ಹೊತ್ತಿ ಅಕೌಂಟಬಿಲಿಟಿ ಅದಾದ್ಮೇಲೆ NTA ಎಕ್ಸಾಮ್ಸ್ ನ 477 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಂಥದ್ದು ಔಟ್ ಆಫ್ ದಟ್ NTA ಕೌನ್ಸಿಲ್ಸ್. ವಾಟ್ ಹ್ಯಾವ್ ಯು ಡನ್? ಆಕ್ಷನ್ ಸ್ಪೀಕ್ಸ್ ಅಲ್ವಾ? ವಾಟ್ ಈಸ್ ದ ಆಕ್ಷನ್ಸ್ ಫ್ರಮ್ ದ ಗವರ್ಮೆಂಟ್? ಮುಖ್ಯಮಂತ್ರಿಗಳು ಹೇಳ್ಬೇಕಾಗತ್ತೆ. ಇವಾಗ ಭ್ರಷ್ಟಾಚಾರ ಎಂತ ನಾಗೇಂದ್ರ ಅವ್ರನ್ನ ಪರಿಣಾಮಕಾರಿ ಹೋರಾಟ ಹಂಗೆ ಆಯ್ತು. ಜೆನ್ಜಿ ಬಂದ್ರು, CJP ಬಂತು, ಕಾಂಗ್ರೆಸ್ ಅವ್ರು ಕೈ ಜೋಡಿಸಿದ್ರು. ನೀವು ಸದನದ ಒಳಗು ಹೊರಗು ಬಿಡಬೇಡಿ ಇದನ್ನ. ಕೂಡ ರಾಜ್ಯದ ಉದ್ದಗಲಕ್ಕೂ ನಾಗೇಂದ್ರ ಅವರ ರಾಜೀನಾಮೆ ಅಂತ ಪ್ರತಿ ಜಿಲ್ಲೆನಲ್ಲೂ ನಡೀತಾ ಇದೆ. ಅದ್ರ ಜೊತೆಗೆ KPSC ತಗೊಂತಾ ಇರುವಂತದ್ದು. ಭ್ರಷ್ಟಾಚಾರದ ಈ ಸರ್ಕಾರದಲ್ಲಿ ಯಾರು ಭ್ರಷ್ಟಾಧಿಕಾರಿಗಳಿದ್ದಾರೋ, ಯಾರು ಭ್ರಷ್ಟ ಮಂತ್ರಿಗಳಿದ್ದಾರೋ ಅವ್ರನ್ನ ಹೊರಗಿಟ್ಟು ನೀವೇನು ಭ್ರಷ್ಟಾಚಾರ ರಹಿತ ಅಂತ ಸರ್ಕಾರ ಬಂತಲ್ಲ 136 ತಗೊಂಡು ಅದನ್ನ ಆಕ್ಷನ್ಸ್ ಪ್ರೂವ್ ಮಾಡಿ. ಬೇರೆಯವರ ಮೇಲೆ ಆರೋಪ ಹೊರಿಸುವ ಮುಂಚೆ ಸಂವಿಧಾನದ ಪೀಠಿಕೆಯನ್ನು ತೋರಿಸುವುದಕ್ಕೆ ಮುಂಚೆ ಸಂವಿಧಾನ ಏನು ಹೇಳಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವವರನ್ನ ಮೊದಲು ತೊಲಗಿಸಿ ಆಮೇಲೆ ನೀವು ಮಾತಾಡಿ. ಬಸವರಾಜ್ ಅವರೇ, ಯಾವುದಾದ್ರೂ ಕೇಸಲ್ಲಿ ED ಎಂಟ್ರಿ ಆದಾಗ ಇದು ರಾಜಕೀಯ ಪ್ರೇರಿತ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಅಂದ್ರೆ ಆ ಥರದ್ದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರು. ಬಟ್ ಇಲ್ಲಿ ಆ ಥರದ ಸ್ಟೇಟ್ಮೆಂಟ್ ಬರಲಿಲ್ಲಲ್ಲ, ಯಾಕೆ? ಯಾಕೆಂದ್ರೆ ಅವರು ಮುಖ್ಯಮಂತ್ರಿನೂ ಅದೇ ED ಅಂಡರಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಅದಿನ್ನೂ ಕೇಸ್ ಪೆಂಡಿಂಗ್ ಇದೆ. ದಟ್ ಅಪಾರ್ಟ್, ಬಟ್ ED ಎಂಟ್ರಿ ಯಾಕೆ ಪ್ರಶ್ನೆ ಅದಿರೋದು. EDದು ನಾವು ಮ್ಯಾಂಡೇಟ್ ತಿಳ್ಕೋಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕೆಲಸ ಇರೋದು ಮನಿ ಲಾಂಡ್ರಿಂಗ್, ಅಂದರೆ ದೇಶದ ಆಚೆ ಏನಾದ್ರು ಹಣಕಾಸಿನ ವ್ಯವಹಾರಗಳು ನಡೆದಾಗ, ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಫಂಡ್ ಮಾಡಿದಾಗ, ಅಥವಾ ಫೈನಾನ್ಷಿಯಲ್ ಕ್ರೈಮ್ ನಡೆದಾಗ ಅವರ ಎಂಟ್ರಿ ಆಗಬೇಕು. ಇಲ್ಲಿ ನೀವು ವೆನ್ ED ಈಸ್ ಇನ್ವೆಸ್ಟಿಗೇಟಿಂಗ್ KPSC ಅಂದರೆ ಏನು KPSC ಟೆರರಿಸ್ಟ್ನ ರಿಕ್ರೂಟ್ ಮಾಡ್ತಾ ಇದೆಯಾ, ಅಥವಾ KPSC ಟೆರರಿಸಮ್ಗೆ ಫಂಡ್ ಮಾಡ್ತಾ ಇದೆಯಾ ಅಂತ ನೀವೇನು ಸಿ ದಟ್ ಈಸ್ ಅದರದ್ದು ಮ್ಯಾಂಡೇಟ್ ಇರೋದು. ಸ್ವಲ್ಪ ಗಮನ ಇಟ್ಟು ಮಾತಾಡಿ. ನಾವು ವಿದ್ಯಾರ್ಥಿಗಳ ಬಗ್ಗೆ, ಕೆಲಸಗಾರರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಯಾವುದೋ ಉಗ್ರಗಾಮ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಮೋದ್ ಸಾವಂತ್ ಅವ್ರ ಗೌರ್ಮೆಂಟ್ ಇದ್ದಾಗ PWD ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು, ಮೆಡಿಕಲ್ ಆಫೀಸರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು, ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು. ಪಂಜಾಬ್ನಲ್ಲಿ 4 ವರ್ಷದಲ್ಲಿ 6 ಆಗಿದೆ. ರೀಸೆಂಟ್ ಆಗಿರೋಂಥದ್ದು ಫಾರ್ಮಸಿ ಪೇಪರ್ ಅಲ್ಲ ಹೇಳ್ತಾ ಇರೋದು. ಪಂಜಾಬ್ ಏನು ಇಲ್ಲ ಅಂತ ಹೇಳ್ತಿರಲ್ಲ, ಪಂಜಾಬ್ ಫಾರ್ಮಸಿ 454 ಆಗಿದೆ ಮೇಡಮ್. ಅದು ಹೈಕೋರ್ಟ್ ಸ್ಟೇ ಮಾಡಿದೆ. ಸೆಪ್ಟೆಂಬರ್ 17ಕ್ಕೆ ಮತ್ತೆ ಕೇಸ್ ಇದೆ. BJP ಸ್ಪೋಕ್ಸ್ ಪರ್ಸನ್, ನೀವ್ ಹೇಳ್ತಾ ಇರೋದು ಆಮ್ ಆದ್ಮಿ ಏನಾಗಿಲ್ಲ, ಪಂಜಾಬ್ ಏನಾಗಿಲ್ಲ. ನೀವ್ ಹೇಳ್ತಾ ಇರೋಂಥದ್ದು ಬೇರೆ ವಿಷಯ. PML ಬಗ್ಗೆ ಮಾತಾಡಿ, ಮಾಹಿತಿ ಇದ್ರೆ ಮಾತಾಡಿ, ಮಾಹಿತಿ ಇಲ್ಲ ವಿಷಯಕ್ಕೆ ಬನ್ನಿ. ನೋಡಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಒಳಗೆ ಬರುತ್ತೆ. ವೆರಿ ಸಿಂಪಲ್. ತಕ್ಷಣ ಅಲ್ಲಿ ವೈ ನಾಟ್ ಅಂತ. ಆದ್ರೂ ನಾವು ಮಾತಾಡ್ಲಿಲ್ಲ. EDನ ನೀವು ಬಳಸ್ತಾ ಇದ್ದೀರಿ ಅಂತ ಅಂದ್ರೆ ಸೀರಿಯಸ್ ಕ್ರೈಮ್. ಓಕೆ, ಆಬ್ವಿಯಸ್ಲಿ ED ಬರೋದು ಸೆಂಟ್ರಲ್ ಗವರ್ಮೆಂಟ್, ಹೋಮ್ ಮಿನಿಸ್ಟರ್ ಅಂಡರ್. ಯಾರು ಒಬ್ರು ಬಳಸಲೇಬೇಕು. ಬಳಸೋದು ಅಂದ್ರೆ ಮೀನಿಂಗ್ ಬೇರೆ ಬರುತ್ತೆ. ಇಲ್ಲಾಜಿಕಲ್ ಆಗಿ ಮಾತಾಡ್ತಾರೆ. somebody signs it. ನಾನ್ಸೆನ್ಸ್ ಮಾತಾಡ್ತಾರೆ ಕೂತ್ಕೊಂಡು. ಆವಾಲಿಂದ ಅಲೋ ಮಾಡ್ತಾರೆ. when there is a money transaction illegal activity ಸರ್ಕಾರ ಒಪ್ಕೊಂಡಿರುವಂತದ್ದು. wherever irregular activities happen,
ಇಂಡಿಪೆಂಡೆಂಟ್ ಬಾಡಿ ಅದು. ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಆದಾಗ ಎಂಟ್ರಿ ಆಗುತ್ತೆ. ಸುಮ್ಮನೆ ನೀವು ಹೇಳಕ್ಕೆ ಹೊರಟಿದ್ದೀರಾ ಸರ್? ಏನ್ ಹೇಳಕ್ ಹೊರಟಿದ್ದೀರಾ ನೀವು? ವಿದ್ಯಾರ್ಥಿಗಳ ಬಗ್ಗೆ ಬೇರೆ ಸಂದರ್ಭ ಮಾತಾಡ್ತಿರಲ್ಲ. What is your reason? ಹೇಳ್ಬೇಕೇನಂತ ಬಿಡಿ, ಅವ್ರು ಏನೇನೋ ಮಾತಾಡ್ತಾರೆ ಬಿಡಿ. ಆಸಾಮಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್, ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು. ಬಿಜೆಪಿ ಗವರ್ಮೆಂಟ್ ಇತ್ತು, ಇಡೀ ರೇಡ್ ಆಯ್ತಾ? ಓಕೆ, ಈ ಕಾಂಟೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ವ್ಯಾಪಂ ಸ್ಕ್ಯಾಮ್ ಆಯ್ತು. ಇಡೀ ಬಂತಾ? ಡಾಕ್ಟರ್ ರಿಕ್ರೂಟ್ಮೆಂಟ್ ಇತ್ತು, ಅಲ್ಲಿ ಬಿಜೆಪಿ ಗವರ್ಮೆಂಟ್ ಇತ್ತು, ಇಡೀ ರೇಡ್ ಆಯ್ತಾ? ನೀವು ಪತ್ರ ಇಡಿಗೆ ಸಿಬಿಐ ಇಡಿಗೆ ನೀವು ಪತ್ರ ಬರೀರಿ, ಬೇಡ ಅಂತ ಹೇಳ್ತಾರ. ಬರೀರಿ ಪತ್ರ ಅವ್ರಿಗೆ. ಬೇಕಿತ್ತಲ್ವಾ? ರಾಜಕೀಯ ಮಾತಾಡೋದಲ್ಲ, ಸ್ವಲ್ಪ ಸೆನ್ಸಿಟಿವ್ ಮಾತಾಡಿ. ಅಲ್ಲಿ ಕರ್ನಾಟಕದಲ್ಲಿ ಸ್ಕ್ಯಾಮ್ ಆಯ್ತು, ಕೆಪಿಎಸ್ಸಿ ಸ್ಕ್ಯಾಮ್ ಆಯ್ತು. ಗೊತ್ತಾಯ್ತು. ಅವಾಗ ಯಡಿಯೂರಪ್ಪ ಅವ್ರ ಗವರ್ಮೆಂಟ್ ಇತ್ತು, ಇಡೀ ರೇಡ್ ಆಯ್ತಾ? ಅದು ಅವ್ಯವಹಾರ ಅಲ್ವಾ ಸರ್? ಅವ್ಯವಹಾರನ ಆದ್ರೆ ಅವ್ರು ಬರ್ಬೇಕು ಅಂತ ಇದ್ದಾರಲ್ಲ. ಭ್ರಷ್ಟಾಚಾರಕ್ಕೂ PMLA Why now ಅಂತ? ಮೇಡಮ್, ಬೇರೆ ಬೇರೆ ಏಜೆನ್ಸೀಸ್ ಇದೆ ಸರ್. ಎಲ್ಲ irregular activities ಸಮಯ ಆಯ್ತು, ನಡೆದಿರೋ ಅಂತ ಒಂದು ನಿಮಿಷ ಹೇಳ್ತಾ ಆಯ್ತು, ಇರೋಂಥದ್ದು. ಸಮಯ ಆಯ್ತು. ಆಯಿಷಾ ಇಲ್ಲ, please. KPSC ಸರ್, ಆಯಿಷಾ ಏನ್ ಹೇಳ್ತಾ ಇದ್ದಾರೆ? ಆಯಿಷಾ ಅವ್ರೇನಾದ್ರು recruitment ಟೆರರಿಸ್ಟ್ ರೆಕ್ರೂಟ್ ಅಲ್ಲ, why now ಅಂತ? Okay, got it. Why are you calling them? Students ನ ಅಭ್ಯರ್ಥಿಗಳನ್ನ ಯಾಕೆ ಸರ್ ಅವಮಾನ ಮಾಡ್ತೀರಾ? Students ನ ಅವಮಾನ ಯಾಕೆ ಮಾಡ್ತೀರಾ? ಆಯಿಷಾ ಅವರು ಆಗ ಅವಮಾನ ಮಾಡಬಾರ್ದು ಮೇಡಮ್. ಯಾರೇ ಆಗ್ಲಿ ಇವರು ಸರ್, ಯು ಆರ್ ಟಾಕಿಂಗ್ ಸೆನ್ಸ್ಲೆಸ್ ಸರ್. ಅಭ್ಯರ್ಥಿಗಳನ್ನ ಆ ಥರ ಮಾತಾಡಬಾರ್ದು ಸರ್. ದಯವಿಟ್ಟು ಸ್ವಲ್ಪ ಸೆನ್ಸಲ್ ಮಾತಾಡಿ ಸರ್. ನಾವು ನಾಲ್ಗೆ ತುದಿಯಲ್ಲಿ ಅಂತ ಕಟ್ಟುಪದಗಳನ್ನ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಡಿ ಸರ್. ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕೆಪಿಎಸ್ಸಿ ಸರ್ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅವರೇ ಸರ್. ಅದಲ್ಲೇ ಭ್ರಷ್ಟಾಚಾರ ಅಂತ ಹೇಳೋದು. ಅವಮಾನ ಮಾಡ್ತೀರಾ? Corruption is different. We are talking about corruption. We are talking about ಜವಾಬ್ದಾರಿಯುತವಾಗಿ ಅಭ್ಯರ್ಥಿಗಳ ಬಗ್ಗೆ ಮಾತಾಡಬೇಕು. ಟೆರರಿಸಂ ಬೇರೆ, ಕರಪ್ಷನ್ ಬೇರೆ. ರಾಜ್ಯದಲ್ಲಿ ಕರಪ್ಷನ್ ಆಗಲ್ಲ. ಟೆರರಿಸಂ ಬೇರೆ, ಕರಪ್ಷನ್ ಬೇರೆ. ಜವಾಬ್ದಾರಿಯುತವಾಗಿ ಮಾತಾಡಿ. ಮಧ್ಯಪ್ರದೇಶ ಯಾಕೆ ಹೋಗ್ಲಿಲ್ಲ? ಆಯ್ತು, ಬಸವರಾಜ್ ಅವರೇ. ಆಯಿಷಾ ಅವರೇ, ಮೇಡಮ್, ಹಲೋ. ಬಟ್ ಟೆರರಿಸಂಗೆ ಲಿಂಕ್ ಮಾಡೋದು ಹೌದೌದು, ತಪ್ಪಾಗುತ್ತದು. ಇನ್ನೇನು ಇಲ್ಲ 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 ಕರಪ್ಷನ್. ಬಸವರಾಜ್ ಅವರೇ, ಕೆಪಿಎಸ್ಸಿ ಟೆರರಿಸಂ ಬಸವರಾಜ್ ಅವರೇ, ಕೆಪಿಎಸ್ಸಿ ನಿಮಗೆ ಟೆರರಿಸಂ ಟ್ರೀಟ್ ಮಾಡುತ್ತೆ. ಮೇಡಮ್, ಈ ಪ್ರಶ್ನೆನ ಎತ್ತಬೇಕಾಗಿರೋದು ಕಾಂಗ್ರೆಸ್ ಅಲ್ವಾ? ಏನಂತ ಬಿಜೆಪಿಯಲ್ಲಿ ನೀವು ಇದು ಮಾಡಿದ್ರಿ, ಮಧ್ಯಪ್ರದೇಶ ವ್ಯಾಪಂ ಹಗರಣದಲ್ಲಿ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿದ್ರೆ ಚಂದ. ವ್ಯಾಪಂ ಹಗರಣದಲ್ಲಿ ಇಷ್ಟ ಆಯ್ತು, ನಾವು ಅಲ್ಲಿಗೆ ಇಡಿ ಹೋಗ್ಲಿಲ್ಲ, ಇನ್ನೊಂದು ಕಡೆ ಇಷ್ಟ ಆಯ್ತು, ಅಲ್ಲಿಗೆ ಇಡಿ ಹೋಗ್ಲಿಲ್ಲ, ಕರ್ನಾಟಕಕ್ಕೆ ಬಂತು, ನಾವು ಬೊಬ್ಬಿರಿಬೇಕಾಗಿತ್ತು. ನಾವು ಅದನ್ನು ಸ್ವಾಗತಿಸಿದ್ದೀವಿ. ನಾವು ಸ್ವಾಗತಿಸಿದ್ದೀವಿ. ಇಡಿ ಬರ್ಲಿ, ಯಾರು ತಪ್ಪು ಮಾಡಿದ್ರು ಕಂಡು ಹಿಡಿಲಿ ಅಂತ. ನಿಮ್ದೇನ್ ಪ್ರಾಬ್ಲಮ್? ನಿಮ್ಗೇನಾದ್ರೂ ಶೇರ್ ಬರ್ಲಿ ಅಂತ ಏನಾದ್ರು ಬೇರೆನಾದ್ರೂ ಇದೆಯಾ? ಮಕ್ಕಳ ಬಗ್ಗೆ ನೀವು ಅವಾಗಿಂದ ಟೆರರಿಸ್ಟ್ ಏನ್ ಅಂದ್ಕೊಂಡಿದ್ರಿ ನೀವು? ಟೆರರಿಸ್ಟ್ ಉತ್ಪಾದನೆ ಯಾಕೆ ಅಷ್ಟು ಖುಷಿ ಆ ಮಾತ್ ಮೇಲೆ ನಿಮ್ಗೆ? ಅವ್ರ ಕಾಂಟೆಕ್ಸ್ಟ್ ಏನು ಗೊತ್ತಾ? ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗಲ್ವಾ? ಅವ್ರಿಗೆ ಅರ್ಥ ಆಗಲ್ವಾ? ಇವ್ರಿಗೆ ಅರ್ಥ ಆಗಲ್ವಾ? ಆಯ್ತು, ಬಿಜೆಪಿ ಅವ್ರದ್ದು ಏನು ಮನೋಭಾವನೆ? ಹೌದಾ ವಿಹಾನ್, ನೀವೇನ್ ಹೇಳ್ತೀರಾ? ಒಂದ್ಸರಿ ಒಪ್ತೀರಾ? ಈ ಮಾತನ್ನ ಒಪ್ತೀರಾ? ಆ ವರ್ಡ್ ಪದ ಬಳಕೆ ಸ್ವಲ್ಪ ಜಾಗ್ರತೆ ಇರಲಿ. ಲ್ಯಾಗ್ ಮಾಡೋದ್ ಬೇಡ, ಲ್ಯಾಗ್ ಮಾಡೋದ್ ಬೇಡ. ಬಟ್ ಮೇಡಮ್, ಪದ ಬಳಕೆ ಭಯಂಕರ ಜಾಗ್ರತೆ ಇರಬೇಕು ಮೇಡಮ್. ಅಲ್ಲಿ ಅಭ್ಯರ್ಥಿಗಳಲ್ಲಿ ಅವ್ರು ನರಳಿ ಒದ್ದಾಡ್ತಾ ಇದ್ದಾರೆ ಇವರು. ಆದ್ಮೇಲೆ ಏನದು ಏನ್ ಆಕ್ಷನ್ ಬಯಸ್ತೀವಿ ಅಂತಂದ್ರೆ ಈಗಿರುವಂತಹ ಆಡಳಿತ ಪಕ್ಷದ ಸರ್ಕಾರದವರಿಗೆ ಏನು KPSC ರಿಕ್ರೂಟ್ಮೆಂಟ್ ಆಗಿದೆ, ನೀವು 1947 ಇಂದ ತೆಗೀರಿ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಕ್ರೂಟ್ ಆಗಿರುವಂತಹ ಅಷ್ಟು ಪೋಸ್ಟ್ಗಳನ್ನ ನೀವು ಮತ್ತೆ ಏನು ಆಕ್ಷನ್ ತಗೊಳಕ್ಕಾಗುತ್ತೆ. ಒಂದು ಎರಡನೇದು ಉತ್ತರ ಕೊಡಬೇಕಾಗ್ತದೆ. ಈ 3 ವರ್ಷ ಅಟ್ಲೀಸ್ಟ್ ನಿಮ್ಮ ಆಡಳಿತ ಪಕ್ಷದಲ್ಲಿ ಆಗಿರಬೇಕಾದ್ರೆ ಅದನ್ನ ಎನ್ಕ್ವೈರಿ ಮಾಡಿ ಎಲ್ಲ ನಾವೇ ಮಾಡ್ತಾ ಇರೋದು. ವಿದ್ಯಾರ್ಥಿಗಳು, ಯಾಕೆಂದ್ರೆ ಈಗ ನೋಡಿ, ನಾನು ಒಂದು ಹೈಯೆಸ್ಟ್ ಎಜುಕೇಶನ್ ಮಾಡಿರ್ತೀನಿ, ಅದು ಆ ಕಷ್ಟ ಏನಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ಯಾರೋ ಬಂದು ಓವರ್ ರೇಟ್ 1 ಕೋಟಿ ಕೊಟ್ಬಿಟ್ಟು ನಾನು ಪೋಸ್ಟ್ ತಗೊಳ್ತೀನಿ, 1 ಕೋಟಿ ಕೊಟ್ಟಿರೋದಕ್ಕೆ ಕಲೆಕ್ಷನ್ ವಾಪಸ್ ಎಷ್ಟು ಮಾಡ್ತೀನಿ? 1 ಕೋಟಿಗೆ ನೀವು ನೋಡಿ, ಈಗಲಿದ್ದರೆ ಈ ಭ್ರಷ್ಟರನ್ನ ಹುಟ್ಟಾಕ್ತಾ ಇದೀವಿ ನಾವು. 1 ಕೋಟಿ ಇವ್ರೇನೋ ಕೊಟ್ಬಿಟ್ಟು ಬಂದು ಸೇರ್ಕೊಬಿಡಲ್ಲ ಇವರು. 1 ಕೋಟಿ ರಿಕವರಿ ಮಾಡ್ಕೋಬೇಕಾದ್ರೆ ಭ್ರಷ್ಟಾಚಾರ ಮೊದಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ದಯಮಾಡಿ ಸದನದಲ್ಲಿ ಒಪ್ಕೊಂಡು ಜವಾಬ್ದಾರಿ ಮಾತಾಡ್ತಾ ಇದೀವಿ. ಇಡಿ ಕೂಡ ಎಂಟ್ರಿ ಆಗಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ KPSC ಕೇಂದ್ರ ಕಚೇರಿ ಹಾಗೂ ರಾಜ್ಯದ 8 ಜಿಲ್ಲೆಗಳ ಮೇಲೆ ಆಗಿರುವಂತಹ ರೇಡ್ ಇದು. ಇದನ್ನು ಕಾಂಗ್ರೆಸ್ ಸೇರಿದಾಗಿ ಎಲ್ಲಾ ಪಕ್ಷಗಳು ಸ್ವಾಗತಿಸಿದ್ದಾವೆ. ನಮ್ಮ ಬೇಡಿಕೆ ಇಷ್ಟೇ, ನಿಜವಾದಂಥ ಫಲಾನುಭವಿಗಳು ಅಭ್ಯರ್ಥಿಗಳಿಗೆ ಕೆಲಸ ಅನ್ನೋದಾಗಬೇಕು, ಪ್ರಾಮಾಣಿಕವಾಗಿ ಪ್ರಕ್ರಿಯೆ ಅನ್ನೋದಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.